ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು KS ಗುರೂಜಿ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಕರೆಂಟ್ ಅಫೇರ್ಸ್ ಕ್ಲಾಸ್ಗೆ ಮತ್ತೊಮ್ಮೆ ಸ್ವಾಗತ. ಆ್ಯಸ್ ಯೂಶುವಲ್ ಇವತ್ತಿನ ಕರೆಂಟ್ ಅಫೇರ್ಸ್ ಕ್ಲಾಸ್ನ ಶುರು ಮಾಡೋಣ. ನಮ್ಮ ಬೇಸಿಕ್ ಸೋರ್ಸಸ್ ಯಾವ್ಯಾವುದು? ಪ್ರಜಾವಾಣಿ ಹಾಗೂ ದ ಹಿಂದೂ. ಸೊ ಈ ಎರಡು ಪ್ರಮುಖ ದಿನಪತ್ರಿಕೆಗಳ ಆಧಾರದ ಮೇಲೆ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಆಗಿರ್ಬೋದು, PSI ಆಗಿರ್ಬೋದು, KS ಆ್ಯಂಡ್ IS ಕೂಡ ಆಗಿರ್ಬೋದು. ಸೊ ಈ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾವ್ಯಾವ ಆರ್ಟಿಕಲ್ಸ್ ಬಂದಿರುತ್ತೆ ಈ ಎರಡು ದಿನಪತ್ರಿಕೆಗಳಿಂದ ತೆಗೆದುಕೊಂಡು ಒನ್ ಬೈ ಒನ್ ನಾನು ಇನ್ ಡೀಟೇಲ್ ಆಗಿ ಡೆಪ್ತ್ ಆಗಿ ಡಿಸ್ಕಷನ್ ಮಾಡ್ಕೊಂಡು ಹೋಗ್ತೀನಿ. ಸೊ ನಿಮಗೆ ಯಾವ್ದು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ, ಅದನ್ನು ಒಂದು ಕೀವರ್ಡ್ ರೂಪದಲ್ಲಿ ಅಥವಾ ಇಂಪಾರ್ಟೆಂಟ್ ಸೆಂಟೆನ್ಸ್ ರೂಪದಲ್ಲಿ ನೋಟ್ಸ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ನೀವು ಬೆಳಗ್ಗೆ ನ್ಯೂಸ್ ಪೇಪರ್ ಓದಿದ್ರೆ ಜಸ್ಟ್ ಹೆಡ್ಫೋನ್ಸ್ ಹಾಕೊಂಡು ಆರಾಮಾಗಿ ಕೇಳಿಸ್ಕೊಂಡು ಹೋಗ್ಬೋದು. ಆ್ಯಂಡ್ ಬಿಫೋರ್ ದ್ಯಾಟ್, ಸುಮಾರು ಜನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಮತ್ತು ಟೆಲಿಗ್ರಾಮಲ್ಲಿ ಒಂದು ಡೌಟ್ ಕೇಳ್ತಾ ಇದ್ದೀರಾ. ಏನಂತ, ಸರ್ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಈ ಎರಡು ದಿನಪತ್ರಿಕೆ ಸಾಕಾಗುತ್ತಾ, ಪ್ರಜಾವಾಣಿ ಹಾಗೂ ದ ಹಿಂದೂ ಅಂತ. ಸ್ನೇಹಿತರೆ, PC ಎಕ್ಸಾಮ್ ಆಗಿರಲಿ, PSI ಆಗಿರಲಿ ಆ್ಯಂಡ್ KS IS ಕೂಡ ಆಗಿರಲಿ, ಒಂದು ಇಲ್ಲ ಎರಡು ಮ್ಯಾಕ್ಸಿಮಮ್ ನ್ಯೂಸ್ ಪೇಪರ್ಸ್ ನೀವು ಓದಿದ್ರೆ ಸಾಕು. ಇಲ್ಲಿ ಪ್ರಜಾವಾಣಿ ಮತ್ತು ದ ಹಿಂದೂ ಎರಡೂ ಒಳ್ಳೆ ನ್ಯೂಸ್ ಪೇಪರ್ಸು. ಇಂಥ ಆರ್ಟಿಕಲ್ ಇವ್ರು ಕವರ್ ಮಾಡಲ್ಲ ಅಂತಿಲ್ಲ, ಎಲ್ಲ ಆರ್ಟಿಕಲ್ಸ್ ಕವರ್ ಮಾಡಿರ್ತಾರೆ. ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ PIB ಅದರಲ್ಲಿ ಏನು ಬರುತ್ತೆ ಅದನ್ನು ಸಹ ಇಲ್ಲಿ ಇನ್ಕ್ಲೂಡ್ ಮಾಡಿರ್ತಾರೆ. ಸೊ ಹಾಗಾಗಿ ಕನ್ಸಿಸ್ಟೆಂಟಾಗಿ ಸಿನ್ಸಿಯರಾಗಿ ಎರಡು ಈ ದಿನಪತ್ರಿಕೆಗಳನ್ನು ನೀವು ಓದ್ಕೊಂಡು ಹೋದರೆ, ಜೊತೆಗೆ ನೋಟ್ಸ್ ಮಾಡ್ಕೊಂಡು ಹೋದರೆ ಮೋರ್ ದೆನ್ ಸಫಿಷಿಯೆಂಟ್. ಬೇರೆ ಸೋರ್ಸಸ್ನ ರೆಫರ್ ಮಾಡುವಂಥ ಅವಶ್ಯಕತೆಯೇ ಬರಲ್ಲ. ಸ್ವಲ್ಪ ಜನ ಕೇಳ್ತಾಯಿದ್ರು, ಸರ್ 4ರಿಂದ 5 ನ್ಯೂಸ್ ಪೇಪರ್ಸ್ ಓದಬೇಕು ಅಂತ ಕೆಲವೊಬ್ರು ಹೇಳ್ತಾರೆ, ಹೆಂಗೆ ಮಾಡೋದು ಅಂತ. ಆಗಲ್ಲ ಸರ್. ಒಂದು ನ್ಯೂಸ್ ಪೇಪರ್ಗೆ ನೀವು 1.5 hours ಕೊಟ್ಟರೆ 5-6 ನ್ಯೂಸ್ ಪೇಪರ್ ಓದೋಕ್ಕೆ ಹೋದರೆ ದಿನಕ್ಕೆ 8ರಿಂದ 9 ಅವರ್ ಅಲ್ಲೇ ಹೋಗುತ್ತೆ. ಆ್ಯಂಡ್ ಅವಶ್ಯಕತೆ ಕೂಡ ಇಲ್ಲ. ಪ್ರಿಂಟ್ ಮೀಡಿಯಾ ಆಗಿರಲಿ, ನ್ಯೂಸ್ ಮೀಡಿಯಾ ಆಗಿರಲಿ, ಯಾವುದೇ ಒಂದು ಘಟನೆ ಬಂದರೆ ಎಲ್ಲರೂ ಕಾಮನ್ನಾಗಿ ಕವರ್ ಮಾಡಿರ್ತಾರೆ. ವ್ಯಕ್ತಪಡಿಸೋ ರೀತಿ ಬೇರೆ ಇರುತ್ತೆ, ಪ್ರೆಸೆಂಟೇಷನ್ ಬೇರೆ ಇರುತ್ತೆ, ಬಟ್ ಸತ್ವ ಅದೇ ಇರುತ್ತೆ. ಹಾಗಾಗಿ ನೀವು ಯಾವ ಸೋರ್ಸಸ್ನ ರೆಫರ್ ಮಾಡ್ತಾ ಇದ್ದೀರಾ, ಫೇತ್ ಇಡಿ, ನಂಬಿಕೆ ಇರಲಿ, ಅದನ್ನೇ ಕವರ್ ಮಾಡ್ಕೊಂಡೋಗಿ. ಕನ್ಸಿಸ್ಟೆಂಟಾಗಿ, ಆನೆಸ್ಟಾಗಿ, ಸಿನ್ಸಿಯರಾಗಿ ಮಾಡ್ಕೊಂಡೋಗಿ. ಯಾಕೆ ಬರಲ್ಲ ನೋಡಿ. ಸೊ ಪ್ರಜಾವಾಣಿ, ದ ಹಿಂದೂ ಸಾಕು. ಅಕಸ್ಮಾತ್ ಎಲ್ಲೋ 100ಕ್ಕೆ 1% ಯಾವುದೋ ಒಂದು ಇಶ್ಯೂ ಈ ಎರಡು ದಿನಪತ್ರಿಕೆಯಲ್ಲಿ ಬಿಟ್ಟು ಹೋಗಿತ್ತು ಅಂದ್ಕೊಳ್ಳಿ. ಯೂಶ್ವಲಿ ಬಿಟ್ಟು ಹೋಗಲ್ಲ. ಅಕಸ್ಮಾತ್ ಇಲ್ಲಿ ಕವರ್ ಆಗದೆ ವಿಜಯವಾಣಿ ಅಥವಾ ಇಂಡಿಯನ್ ಎಕ್ಸ್ಪ್ರೆಸ್ ಈ ಥರ ಬೇರೆ ನ್ಯೂಸ್ ಆರ್ಟಿಕಲ್ಸಲ್ಲಿ ಅಥವಾ ನ್ಯೂಸ್ ಪೇಪರ್ಸಲ್ಲಿ ಕವರ್ ಮಾಡಿರ್ತಾರೆ ಅಂದ್ಕೊಳ್ಳಿ. ಆ ರೆಸ್ಪಾನ್ಸಿಬಿಲಿಟಿನ ನಂಗೆ ಬಿಡಿ. ನಾನು ಅದನ್ನು ಇವತ್ತಿನ ದಿನಪತ್ರಿಕೆನ ಓದಿ ಏನಾದರೂ ಇಲ್ಲಿ ಮಿಸ್ಸಿಂಗ್ ಇದ್ದರೆ ಅದನ್ನು ಅಪ್ಡೇಟ್ ಮಾಡಿ ನಾಳೆ ನಿಮಗೆ ಹೇಳ್ತೀನಿ. ಸೊ ಇದೇ ಥರ ಪ್ರತಿದಿನ ಕನ್ಸಿಸ್ಟೆಂಟಾಗಿ ಮಾಡ್ಕೊಂಡು ಹೋಗೋಣ. ಬಟ್ ನೀವು ನಿಮ್ಮ ಪ್ರಿಪ್ರೇಷನನ್ನು ಅದಕ್ಕೊಂದು ಮಿತಿ ಇಟ್ಕೊಳ್ಳಿ. 2 ನ್ಯೂಸ್ ಪೇಪರ್, ಪ್ರಜಾವಾಣಿ, ದ ಹಿಂದೂ ಸಾಕು. PC ಹಿಡ್ಕೊಂಡು IASವರೆಗೂ ಸಾಕಲ್ವಾ? ಲೆಟ್ಸ್ ಬಿಗಿನ್. ಬಟ್ ಬಿಫೋರ್ ದ್ಯಾಟ್, ಥ್ಯಾಂಕ್ ಯು ಸೋ ಮಚ್. ಸುಮಾರು ಜನ ಅಪ್ರಿಷಿಯೇಟ್ ಮಾಡ್ತಾ ಇದ್ದೀರಾ ನಮ್ಮ ರೆಗ್ಯುಲರ್ ಕರೆಂಟ್ ಅಫೇರ್ಸ್ ಕ್ಲಾಸ್ಗೆ. ಏನಾದರೂ ಫೀಡ್ಬ್ಯಾಕ್ಸು, ಸಜೆಷನ್ಸ್ ಇದ್ದರೆ ದಯವಿಟ್ಟು ಹೇಳಿ, ಅದನ್ನು ಇಂಪ್ಲಿಮೆಂಟ್ ಮಾಡ್ಕೋತೀವಿ. ಜೊತೆಗೆ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಬಟ್ ಬಿಫೋರ್ ದ್ಯಾಟ್, ಫಸ್ಟ್ ಕ್ವಶನ್ ನೋಡೋಣ. ಇವತ್ತು ಸುಮಾರು 5 ಪ್ರಶ್ನೆಗಳನ್ನ ಕೇಳಿದ್ದೀನಿ ನಾನು ಪ್ರತಿ ಆರ್ಟಿಕಲ್ ಮುಂಚೆ. ಸೊ 5 ಪ್ರಶ್ನೆಗಳಿಗೂ ಸಮಾಧಾನವಾಗಿ ಲಾಜಿಕಲಿ ಯೋಚನೆ ಮಾಡಿ ಯಾವುದು ಸರಿ ಉತ್ತರ ಅನಿಸುತ್ತೋ ಅದನ್ನು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇಂಟ್ರಾಕ್ಟಿವ್ ಆಗಿರ್ಬೇಕು ಕ್ಲಾಸು. ಯಾಕಂದರೆ ನಾನು ಕ್ಯಾಮ್ರಾ ನೋಡ್ಕೊಂಡು ಮಾತಾಡೋದಲ್ಲ, ಕ್ಯಾಮ್ರಾದ ಹಿಂದೆ ನೀವೆಲ್ಲ ಸ್ಕ್ರೀನ್ ಮುಖಾಂತರ ಈ ಕ್ಲಾಸ್ನ ನೋಡ್ತಾ ಇದ್ದೀರಾ ಅನ್ಕೋತೀನಿ. ಸೊ ನೀವೆಷ್ಟು ಸೀರಿಯಸ್ ಆಗಿದ್ದೀರೋ ನಾನು ಕೂಡ ಅಷ್ಟೇ ಸೀರಿಯಸ್ ಆಗಿರ್ತೀನಿ. ಸೊ ಹಾಗಾಗಿ ರೆಸ್ಪಾನ್ಸಿವ್ ಇರಬೇಕಲ್ವಾ. ಸೊ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಅಂದ್ಕೊಂಡು ಕ್ಯಾಮ್ರಾ ನೋಡ್ಕೊಂಡು ಮಾತಾಡ್ತಾ ಇರ್ತೀನಿ. ಸೊ ನಿಮ್ಮ ಕೆಲಸ ಏನಾಗಿರುತ್ತೆ, ನಾನು ಏನಾದರೂ ಪ್ರಶ್ನೆ ಕೇಳಿದಾಗ, ಏನಾದರೂ ಕಮೆಂಟ್ ಮಾಡೋಕ್ಕೆ ಹೇಳಿದಾಗ ತಪ್ಪದೇ ಕಮೆಂಟ್ ಮಾಡಿ. ಸೊ ಇಂಟ್ರಾಕ್ಷನ್ ಇರಲಿ. ಸೊ ಮೊದಲನೇ ಪ್ರಶ್ನೆ, ಸಂವಿಧಾನದ 101ನೇ ತಿದ್ದುಪಡಿ ಕಾಯ್ದೆ 2016, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 101, 2016, ಇದು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಸೊ ಇದ್ರ ಬಗ್ಗೆ ಕೇಳಿ ಇರ್ತೀರಾ. ನಿಮ್ಮ ಆಪ್ಷನ್ಸು GST, B ಅಲ್ಪಸಂಖ್ಯಾತರ ಆಯೋಗ, C ಮಹಿಳಾ ಆಯೋಗ, D ಯಾವುದೂ ಅಲ್ಲ. ಆರ್ಟಿಕಲ್ ನೋಡಿ ಆನ್ಸರ್ ಮಾಡೋಕ್ಕೆ ಹೋಗಬೇಡಿ. ಪಾಸ್ ಮಾಡಿ ವಿಡಿಯೋ, ನಿಮ್ಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಪ್ರಯತ್ನ ಪಡಿ. ಇಲ್ಲಿವರೆಗೂ ಸೀರಿಯಸ್ ಆಗಿ ಓದ್ಕೊಂಬಂದಿರ್ತಾರಲ್ಲ, ಸೊ ಎಲ್ಲೋ ಒಂದು ಕಡೆ ಇದು ನಿಮಗೆ ಕಣ್ಣಿಗೆ ಬಿದ್ದಿರುತ್ತೆ. ಸೊ ಟ್ರೈ ಟು ರೀಕಲೆಕ್ಟ್. ಕಣ್ಣು ಮುಚ್ಕೊಳ್ಳಿ, ಎಲ್ಲಿ ಓದಿದೆ, ಎಲ್ಲಾದರೂ ಓದಿದ್ನಾ, ಸೊ ಯಾವುದಕ್ಕೆ ಇರ್ಬೋದು, ಇದು ಯಾವುದಕ್ಕೆ ಇರಲ್ಲ. ಸೊ ಅದನ್ನು ನೀವು ಪ್ರಯತ್ನ ಪಡಿ. ಸೊ ನೀವು ಪ್ರಯತ್ನ ಪಡಿ. ಈ ಆರ್ಟಿಕಲ್ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಇದನ್ನು ಲಾಜಿಕಲಿ ನೀವು ಯಾವ ಥರ ಎಲಿಮಿನೇಷನ್ ಟೆಕ್ನಿಕ್, ಅಕಸ್ಮಾತ್ ಕೆಲವೊಂದು ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಗೊತ್ತಿಲ್ಲದೇ ಇದ್ದರೂ ಸಹ ಎಲಿಮಿನೇಷನ್ ಟೆಕ್ನಿಕ್ಸ್ನ ಯೂಶ್ವಲಿ UPSCಲಿ ಯೂಸ್ ಮಾಡ್ತೀವಿ. ಆ ಥರ ಎಲಿಮಿನೇಷನ್ ಟೆಕ್ನಿಕ್ಸ್ನ ಅಪ್ಲೈ ಮಾಡಿ ಹೇಗೆ ಸರಿಯಾದ ಆನ್ಸರ್ನ ಕಂಡುಹಿಡ್ಕೋಬೇಕು ಅಂತ ನಾನು ಆರ್ಟಿಕಲ್ ಮುಗಿದ್ಮೇಲೆ ಹೇಳ್ತೀನಂತೆ. ಸೊ ಅಂಟಿಲ್ ದೆನ್ ನಿಮ್ಗೆ ಯಾವ್ದು ಸರಿ ಅನಿಸುತ್ತೋ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಲೆಟ್ಸ್ ಬಿಗಿನ್ ವಿತ್ ಫಸ್ಟ್ ಆರ್ಟಿಕಲ್. ಏನು ಹೇಳುತ್ತೆ? ರಾಜ್ಯಗಳ ಬೇಡಿಕೆಗಿಲ್ಲ ಕಿಮ್ಮತ್ತು, GST 5 ವರ್ಷವಷ್ಟೇ ಪರಿಹಾರ ನೀಡಲು ಅವಕಾಶ, ಕೇಂದ್ರ ಸ್ಪಷ್ಟೋಕ್ತಿ. ನಮ್ಮ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ.
ಸೊ GST ಅಂದರೆ ಏನು, ಯಾವಾಗ ಇಂಪ್ಲಿಮೆಂಟ್ ಮಾಡಿದ್ರು, ಅದರ ಪ್ರೋಸ್ ಏನು, ಕಾನ್ಸ್ ಏನು, ಎಲ್ಲ ಇನ್ ಡೀಟೇಲ್ ಆಗಿ ಇನ್ ಡೆಪ್ತ್ ಆಗಿ ನಿನ್ನೆ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಸೊ ಯಾರಾದರೂ ಅದನ್ನು ನೋಡಿಲ್ಲ ಅಂದರೆ ದಯವಿಟ್ಟು ಈ ವಿಡಿಯೋ ಪಾಸ್ ಮಾಡಿ ಮುಂಚೆ ಮೊದಲನೇದಾಗಿ ಆ ಆರ್ಟಿಕಲ್ಲು ಆ ವಿಡಿಯೋ ನೋಡ್ಕೊಂಬನ್ನಿ, ನಿಮಗೆ ಅದು ಅರ್ಥ ಆದಮೇಲೆ ಇದು ಅರ್ಥ ಆಗುತ್ತೆ. ಸೊ ಹಾಗಾದರೆ GST ಪರಿಹಾರ ಅಂದರೆ ಏನು? ತಮಗೆಲ್ಲ ಗೊತ್ತು, 1 ಜುಲೈ 2017 ಮಧ್ಯರಾತ್ರಿಯಿಂದ GST ಕಾಯ್ದೆ ಜಾರಿಗೆ ಬಂತು, ಹೌದಾ? ಬಂದಮೇಲೆ ಏನಾಯಿತು, ಅಲ್ಲಿ ತನಕ ಎಲ್ಲ ರಾಜ್ಯಗಳಿಗೆ ನಮ್ಮ ಸಂವಿಧಾನ ಕೊಟ್ಟಂತಹ ಒಂದು ರೈಟ್ ಏನಿತ್ತು ಅಥವಾ ಹಕ್ಕೇನಿತ್ತು, ಅವರಿಗೆ ಆದಂತಹ ಮೀಸಲಿಟ್ಟ ಕೆಲವೊಂದು ಆದಾಯದ ಮೂಲ ಇತ್ತು. ಬೇರೆ ಬೇರೆ ತೆರಿಗೆ ಮುಖಾಂತರ ವ್ಯಾಟ್ ಆಗಿರ್ಬೋದು, ಎಕ್ಸೈಸ್ ಡ್ಯೂಟಿ ಆಗಿರ್ಬೋದು, ಕಸ್ಟಮ್ಸ್ ಆಗಿರ್ಬೋದು, ಲಕ್ಸುರಿ ಟ್ಯಾಕ್ಸ್ ಆಗಿರ್ಬೋದು, ಸೊ ಟೋಲ್ ಆಗಿರ್ಬೋದು. ಸೊ ಈ ಥರ ಹಲವಾರು ಆದಾಯಗಳಿತ್ತು. ಬಟ್ GST ಬಂದಮೇಲೆ ಅದನ್ನೆಲ್ಲ ಕ್ಲಬ್ ಮಾಡಿ GST ಅಡಿಯಲ್ಲಿ ತೆಗೆದುಕೊಂಡು ಬಂದರು. ಸೊ ಕೇಂದ್ರ ಸರ್ಕಾರ ಏನು ಪ್ರಾಮಿಸ್ ಮಾಡ್ತು, ಬಂದಿರೋ ಇನ್ಕಮ್ನ ಸೆಂಟ್ರಲ್ GST, ಸ್ಟೇಟ್ GST, IGST ಈ ಥರ ಡಿವೈಡ್ ಮಾಡಿ ಶೇರ್ ಮಾಡ್ತೀವಿ ಅಂತ ಹೇಳಿದರು. ಬಟ್ ರಾಜ್ಯ ಸರ್ಕಾರಗಳು ಇನಿಷಿಯಲಿ ಏನಕ್ಕೆ ಅಪೋಸ್ ಮಾಡಿದ್ವು ಅಂದರೆ, ಈ ಥರ ತಮ್ಮ ಕೈಲಿರುವಂಥ ಅಧಿಕಾರ ಕೊಟ್ಟು ಕೂತ್ಕೊಂಡ್ಬಿಟ್ರೆ ಮುಂದೆ ಏನಾದರೂ ದುಡ್ಡು ಬೇಕಾದರೆ ಪ್ರತಿಯೊಂದಕ್ಕೂ ಕೇಂದ್ರ ಸರ್ಕಾರವನ್ನೇ ಕೇಳಬೇಕು, ಅವ್ರ ಮುಂದೆ ಕೈ ಒಡ್ಬೇಕು. ಸೊ ಈ ಥರ ಒಂದು ಪರಿಸ್ಥಿತಿ ಬರುವಂಥ ಚಾನ್ಸಸ್ ಇದೆ ಅಲ್ಲ ಅಂತ ಹೇಳ್ಬಿಟ್ಟು ಇನಿಷಿಯಲಿ ಅಪೋಸ್ ಮಾಡಿದ್ರು. ಬಟ್ ಲೇಟರ್ ಆನ್ ಎಲ್ರಿಗೂ ಕನ್ವಿನ್ಸ್ ಮಾಡಿ ಇಂಪ್ಲಿಮೆಂಟ್ ಮಾಡಿದ್ರು. ಅದಕ್ಕೆ ಸರಿ ಸುಮಾರು 22 ವರ್ಷನೇ ಬೇಕಾಯಿತು. ಅದಿರಲಿ. ಸೊ ಅದಾಯ್ತಾ. ಅದಾದಮೇಲೆ ಎಷ್ಟೋ ರಾಜ್ಯಗಳಿಗೆ ಲಾಸಸ್ ಆಯಿತು. ಯಾಕೆ ಲಾಸ್ ಆಯಿತು? ಕೆಲವೊಂದು ರಾಜ್ಯಗಳು ತಮ್ಮ ವ್ಯಾಪ್ತಿಯಲ್ಲಿ ಯಾವ್ಯಾವ ತೆರಿಗೆ ಇದ್ವಲ್ಲ, ತಮಗೆ ಮನಸ್ಸಿಗೆ ಯಾವ ಥರ ಬರುತ್ತೆ ಆ ಥರ ರೇಟನ್ನು ಫಿಕ್ಸ್ ಮಾಡಿದ್ರು. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ರಾಜ್ಯದಲ್ಲಿ ವ್ಯಾಟ್ 10% ಇದ್ದರೆ ಮತ್ತೊಂದು ರಾಜ್ಯದಲ್ಲಿ 13-14% ಇತ್ತು. ಸೊ ಇದರಿಂದ ಆಬ್ವಿಯಸ್ಲಿ ವ್ಯಾಪಾರಿಗಳಿಗೆ ತುಂಬ ಅನಾನುಕೂಲ ಅಥವಾ ನಷ್ಟ ಆಗ್ತಾಯಿತ್ತು. ಸೊ ಅವ್ರಿಗೆ ಒಳ್ಳೇದಾಗಲಿ ಅಥವಾ ನಮ್ಮಂಥ ಕಸ್ಟಮರ್ಸ್ಗೆ ಒಳ್ಳೇದಾಗಲಿ ಅಂತ ಸೆಂಟ್ರಲ್ ಗೌರ್ಮೆಂಟ್ ಇದನ್ನು ಇಂಪ್ಲಿಮೆಂಟ್ ಮಾಡಿದೆ. ಬಟ್ ಅದು ಇಂಪ್ಲಿಮೆಂಟ್ ಮಾಡಿದ ಮೇಲೆ ರಾಜ್ಯ ಸರ್ಕಾರಗಳಿಗೆ ತುಂಬಲಾರ್ದಂಥ ನಷ್ಟ ಆಯಿತು. ಸೊ ಹಾಗಾಗಿ ಕೇಂದ್ರ ಸರ್ಕಾರ ಇದನ್ನು ಇಂಪ್ಲಿಮೆಂಟ್ ಮಾಡೋ ಮುಂಚೆ ಒಂದು ಭರವಸೆ ಏನು ಕೊಟ್ಟಿತ್ತು, ಪ್ರಾಮಿಸ್ ಏನು ಮಾಡಿತ್ತು, ನಾವು ಈ ಒಂದು ಕಾಯ್ದೆ ಇಂಪ್ಲಿಮೆಂಟ್ ಆದಮೇಲೆ, ಜಾರಿಗೆ ಬಂದ ಮೇಲೆ ಕನಿಷ್ಠ 5 ವರ್ಷಗಳ ಕಾಲ ಒಂದು ಪರಿಹಾರ ರೂಪದಲ್ಲಿ ನಿಮಗೆ ಆಗಿರೋ ಲಾಸಸ್ನ ಅಥವಾ ನಷ್ಟವನ್ನು ತುಂಬಿಕೊಡ್ತೀವಿ ಅಂತ ಹೇಳಿದರು. ಸೊ ಅದನ್ನು ಸಂವಿಧಾನದ 101ನೇ ತಿದ್ದುಪಡಿ ಕಾಯ್ದೆ ಏನಿದೆಯಲ್ಲ 2016 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 101 ಇದರ ಅಡಿಯಲ್ಲೇ ಮೆನ್ಷನ್ ಮಾಡಲಾಗಿದೆ. ಈ ಒಂದು ನಿಬಂಧನೆಯನ್ನು ಕೇಂದ್ರ ಸರ್ಕಾರ ತಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಭಾರತದ ಸಂವಿಧಾನದ ಅಡಿಯಲ್ಲಿ ಏನು ತಿದ್ದುಪಡಿ ಮುಖಾಂತರ ಸೇರಿಸಿದ್ರು ಅದರಲ್ಲೇ ಹೇಳ್ಕೊಂಡಿದೆ. ಸೊ ಹಾಗಾಗಿ ಆ ನಿಬಂಧನೆ ಪಾಲಿಸಲೇಬೇಕಾಗಿತ್ತು, ಅದನ್ನು ಪಾಲಿಸ್ಕೊಂಡು ಸಹ ಬಂತು. ಸೊ 2017ರಿಂದ 5 ವರ್ಷ ಏನು ಪಾಲನೆ ಮಾಡಬೇಕಾಗಿತ್ತು, ಆ 5 ವರ್ಷ ಯಾವಾಗ ಮುಗಿಯುತ್ತೆ? 2022ಕ್ಕೆ ಮುಗಿಯುತ್ತೆ, ಅಂದರೆ ಈ ವರ್ಷ. ಸೊ ಕೇಂದ್ರ ಸರ್ಕಾರ ತಾನು ಪ್ರಾಮಿಸ್ ಮಾಡಿದಂತೆ ಇಂಪ್ಲಿಮೆಂಟ್ ಮಾಡ್ಕೊಂಡು ಬಂದಿದೆ. ಬಟ್ ರಾಜ್ಯ ಸರ್ಕಾರಗಳು ಏನು ಮಾಡ್ತಾ ಇದ್ದೇವೆ, ಇನ್ನೂ ನಮ್ಮ ಲಾಸಸ್ ಕಮ್ಮಿ ಆಗ್ತಾ ಇಲ್ಲ, ಇನ್ನೂ ನಮಗೆ ಆದಾಯ ಬರ್ತಾ ಇಲ್ಲ. ಸೊ ಈ ಥರ ಆದರೆ ನಾವು ಬಜೆಟ್ ಹೇಗೆ ಮಾಡಬೇಕು, ಡೆವಲಪ್ಮೆಂಟ್ ಹೇಗೆ ಮಾಡಬೇಕು, ಹೊಸ ಪ್ರಾಜೆಕ್ಟ್ಸು, ಹೊಸ ಯೋಜನೆ ನಮ್ಮ ರಾಜ್ಯಗಳಲ್ಲಿ ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು. ಸೊ ಹಾಗಾಗಿ ನೀವು ಕೇಂದ್ರ ಸರ್ಕಾರದವರು ಇನ್ನೂ ಕೆಲವೊಂದು 2 ಇಲ್ಲ 3 ವರ್ಷಗಳ ಕಾಲ ಈ ಪರಿಹಾರ ಕೊಡೋದನ್ನು ನಿಲ್ಲಿಸಬೇಡಿ, ಕೊಡಿ ಅಂತ ಕೇಳ್ತಾ ಇದ್ದಾರೆ. ಬಟ್ ಕೇಂದ್ರ ಸರ್ಕಾರ ಇಲ್ಲ, ಕೋವಿಡ್ ಆದಂತಹ ಸಂದರ್ಭದಲ್ಲೇ ತನ್ನ ಒಂದು ಬೊಕ್ಕಸೆಯಲ್ಲಿ ದುಡ್ಡು ಇಲ್ಲದೇ ಇದ್ರೂ ಸಹ ಬೇರೆ ಕಡೆಯಿಂದ ಸಾಲ ಮಾಡಿ ರಾಜ್ಯ ಸರ್ಕಾರಗಳಿಗೆ ಕೊಟ್ಟಿದೆ. ಸೊ ತನ್ನ ಒಂದು ಪ್ರಾಮಿಸ್ ಏನಿತ್ತು ಅದನ್ನು ನಿಭಾಯಿಸಿದೆ. ಅಷ್ಟು ಮಾಡಿದ್ರೂ ಸಹ ಇನ್ನೂ ಸುಮಾರು 36,000 ಕೋಟಿಯಷ್ಟು ಬಾಕಿ ಉಳ್ಕೊಂಡಿದೆ. ಅದನ್ನು ನಾವು ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರದವರು ಹೇಳಿದ್ದಾರೆ. ಬಟ್ ಯಾವುದೇ ಕಾರಣಕ್ಕೂ ಈ ಒಂದು ಪರಿಹಾರ ಕೊಡುವುದನ್ನು 2022ಕ್ಕಿಂತ ಜಾಸ್ತಿ ನಾವು ವಿಸ್ತರಿಸುವುದಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಒಂದು ಮನಸ್ತಾಪ ಎರಡರ ನಡುವೆ ಇದೆ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು. ಸೊ GST ಪರಿಹಾರ ಅಂದ್ರೇನು ಹೇಳ್ದಂಗೆ ಇಲ್ಲಿವರೆಗೂ GST ಬಂದ ಮೇಲೆ ಏನು ನಷ್ಟಗಳಾಗ್ತಾ ಇದ್ವು ರಾಜ್ಯ ಸರ್ಕಾರಕ್ಕೆ, ಆ ನಷ್ಟಗಳನ್ನು ತುಂಬಿಕೊಡಲು 5 ವರ್ಷಗಳ ಕಾಲ ಕಾಂಪೆನ್ಸೇಷನ್ ಪರಿಹಾರದ ಮೂಲಕ ಒಂದು ಮೊತ್ತವನ್ನು ಕೊಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ನಾವು GST ಕಾಂಪೆನ್ಸೇಷನ್ ಅಂತ ಹೇಳ್ತೀವಿ. ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಬೇರೆ ಅಮೌಂಟು ನಿಗದಿಯಾಗಿತ್ತು. ಸೊ ಇದು ನಾವು ಯಾವುದು GSTಗೆ ಪರೋಕ್ಷ ತೆರಿಗೆ ಅಂತೀವಿ. ಸೊ 5 ವರ್ಷಗಳ ಅವಧಿಗೆ ಇದಿತ್ತು, 2022ಕ್ಕೆ ಮುಗಿಯುತ್ತೆ, ಕಂಪ್ಲೀಟ್ ಆಗುತ್ತೆ. ಸೊ CGST, SGST, IGST ಅಂತ 3 ಡಿವಿಷನು ನಮ್ಮ GST ಅಡಿಯಲ್ಲಿ ಇದ್ದಾವೆ. ಅದನ್ನು ಪಾಸ್ ಮಾಡಿ ನೋಡ್ಕೊಳ್ಳಿ, ನಾನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದಾದಮೇಲೆ ಈ GST ಕಾಂಪೆನ್ಸೇಷನ್ ಅಂತ ಹೇಳಿದ್ನಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತೀನಿ ಅಂತ ಹೇಳಿದ್ರು. ಸೆಂಟ್ರಲ್ ಗೌರ್ಮೆಂಟ್ ತನ್ನ ಒಂದು ಫಂಡ್ಸ್ನಿಂದ ಕೊಡೋಕ್ಕಾಗಲ್ಲ. ಸೊ ಇದಕ್ಕೋಸ್ಕರ ಸಪ್ರೇಟ್ ಒಂದು ಸೆಸ್ ಹಾಕಿದರು. ಸೆಸ್ ಅಂದರೆ ಟ್ಯಾಕ್ಸ್ ಆನ್ ಟ್ಯಾಕ್ಸ್. ಸೊ ಎಕ್ಸ್ಟ್ರಾ ಟ್ಯಾಕ್ಸ್ನ ಹಾಕೋದರ ಮುಖಾಂತರ ಅದರಿಂದ ಏನು ರೆವೆನ್ಯೂ ಬಂತೋ ಆ ರೆವೆನ್ಯೂನ GST ಕಾಂಪೆನ್ಸೇಷನ್ ಅಥವಾ ಪರಿಹಾರದ ಮೂಲಕ ರಾಜ್ಯ ಸರ್ಕಾರಗಳಿಗೆ ಇಲ್ಲಿವರೆಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿತ್ತು. ಹಾಗಾದರೆ ಈ ಸೆಸ್ಸನ್ನು ಯಾವ ಒಂದು ಪದಾರ್ಥಗಳು ಅಥವಾ ಪ್ರಾಡಕ್ಟ್ಸ್ ಮೇಲೆ ಹಾಕಲಾಗಿತ್ತು?
ಅದನ್ನು ನಾವು ಡಿಮೆರಿಟ್ ಗೂಡ್ಸ್ ಅಥವಾ ಅವಗುಣ ಎಂದು ಕರಿತೀವಿ. ಅಂತಹ ಒಂದು ಪ್ರಾಡಕ್ಟ್ಸ್ ಮೇಲೆ ಈ ಸೆಸ್ನ ಹೇರಲಾಗಿತ್ತು. ಸೊ ಆ ಸೆಸ್ಸಿಂದ ಬಂದಂತಹ ಅಮೌಂಟನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿತ್ತು. ಹಾಗಾದರೆ ಇಲ್ಲಿ ಡಿಮೆರಿಟ್ ಗೂಡ್ಸ್ ಅಂದರೆ ಯಾವ್ಯಾವು? ಡಿಮೆರಿಟ್ ಅಂದರೆ ಮೆರಿಟ್ ಇಲ್ಲದೆ ಇರುವಂಥದ್ದು, ಅದರಿಂದ ಸಮಾಜಕ್ಕೆ, ಪರಿಸರಕ್ಕೆ ಅಥವಾ ಜನರ ಒಂದು ಹೆಲ್ತ್ಗೆ ಸೊ ಏನು ಹಾನಿ ಮಾಡುತ್ತಲ್ಲ ಅಂತಹ ಒಂದು ಪದಾರ್ಥಗಳಿಗೆ ನಾವು ಡಿಮೆರಿಟ್ ಗೂಡ್ಸ್ ಅಂತ ಕರಿತೀವಿ. ಸೊ ಯಾವ್ಯಾವುದು? ಹೈ ಕೆಫೆನ್ ಇರುವಂತಹ ಎನರ್ಜಿ ಡ್ರಿಂಕ್ಸ್, ಪೆಪ್ಸಿ, ಕೋಕೋ ಕೋಲಾ ಈ ಥರ. ಆಮೇಲೆ ಹೈ ಫ್ಯಾಟ್, ಹೈ ಶುಗರ್ ಇರುವಂತಹ ನಿಮ್ಮದು ಚಿಪ್ಸ್ ಆಗಿರ್ಬೋದು, ಅದರ್ ಸಾಲ್ಟ್ ಐಟಮ್ಸ್ ಆಗಿರ್ಬೋದು, ಸ್ನ್ಯಾಕ್ಸ್ ಆಗಿರ್ಬೋದು ಅದು. ಜೊತೆಗೆ ಟೊಬ್ಯಾಕೊ ಪ್ರಾಡಕ್ಟ್ಸು, ಆಲ್ಕೋಹಾಲು ಅಥವಾ ಹ್ಯಾಂಡ್ಸ್ ಫ್ರೀ ಮೊಬೈಲ್ ಫೋನ್ಸ್. ಸೊ ಈ ಥರ ಎಲ್ಲ ನಾವು ಒಂದು ಪ್ರಾಡಕ್ಟ್ಸ್ಗಳಿಗೆ ಡಿಮೆರಿಟ್ ಗೂಡ್ಸ್ ಅಂತ ಕರಿತೀವಿ. ಸೊ ಇದ್ರ ಮೇಲೆ ಸೆಸ್ ಹಾಕಿ ಇದರಿಂದ ಬಂದಂತಹ ಆದಾಯವನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಕೊಡ್ತಿತ್ತು. ಸೊ GST ಕಾಂಪೆನ್ಸೇಷನ್ ತಿಳ್ಕೊಂಡ್ರೆ ಆರ್ಟಿಕಲ್ 101 ಯಾವುದಕ್ಕೆ ರಿಲೇಟೆಡ್ ಅಂತ ಗೊತ್ತಾಯ್ತಲ್ಲ, GST. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಇಂಪಾರ್ಟೆಂಟು. ಅಕಸ್ಮಾತ್ ಎಕ್ಸಾಮ್ ಹಾಲಲ್ಲಿ ಕೂತ್ಕೊಂಡಿದ್ದೀರಾ, ಓದಿರ್ತೀರ 101 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್, 102, 103, 101, 102, 103 ಈ ಥರ ಓದಿರ್ತೀರ. ಬಟ್ ಎಕ್ಸಾಮಿನೇಷನ್ ಹಾಲಲ್ಲಿ ಸಡನ್ನಾಗಿ ಕನ್ಫ್ಯೂಸ್ ಆಗುತ್ತೆ. 100 ಯಾವುದಕ್ಕೆ ಸಂಬಂಧಪಟ್ಟಿದ್ದು, 101 ಏನು, 102 ಏನು, ಆ ಸ್ಟ್ರೆಸ್ಸು, ಆ ಟೆನ್ಷನಲ್ಲಿ ಆಬ್ವಿಯಸ್ಲಿ ಎಂಥ ಮನುಷ್ಯನಿಗೆ ಆದ್ರೂ ಕನ್ಫ್ಯೂಸ್ ಆಗೋದು ಅಥವಾ ಕನ್ಫ್ಯೂಷನ್ ಬರೋದು ಸಹಜ. ಬಟ್ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಗೊತ್ತಾ, ನೀವು ಒಂದು ಲಾಜಿಕ್ ಅಪ್ಲೈ ಮಾಡಬೇಕು. ಯಾಕಂದರೆ ಎಕ್ಸಾಮಿನರು ಸಹ ಅವನಿಗೊಂದು ಇತಿಮಿತಿ ಅಂತ ಇರುತ್ತೆ. ಪ್ರಶ್ನೆ ಕೇಳಿದ ಮೇಲೆ ಆಪ್ಷನ್ಸ್ ಸೆಟ್ ಮಾಡಬೇಕಲ್ವಾ. ಆಪ್ಷನ್ಸ್ ಸೆಟ್ ಮಾಡುವಾಗ ಎಲ್ಲೋ ಒಂದು ಕಡೆ ಎಡವಿರ್ತಾರೆ, ಎಲ್ಲೋ ಒಂದು ಕಡೆ ಟ್ರ್ಯಾಪ್ ಆಗಿರ್ತಾರೆ. ನಿಮ್ಮನ್ನು ಸಿಗಿಸೋವಂಥ ಒಂದು ನೆಪದಲ್ಲಿ ಅವರೇ ಸಿಕ್ಕಾಕೊಳ್ತಾರೆ. ಸೊ ಆ ಟ್ರ್ಯಾಪ್ನ ನೀವು ಹುಡ್ಕೋಬೇಕು. ಎಕ್ಸಾಮಿನರ್ ಯಾವ ಥರ ಯೋಚನೆ ಮಾಡಿರ್ತಾನಲ್ಲ ಅದೇ ಥರ ಮೆಂಟಾಲಿಟಿ, ಅದೇ ಥರ ಮೈಂಡ್ಸೆಟ್ ಇಟ್ಕೊಂಡು ನೀವು ಯೋಚನೆ ಮಾಡಿ. ಇಲ್ಲಿ ನೋಡಿ, ಸಂವಿಧಾನದ 101ನೇ ತಿದ್ದುಪಡಿ ಯಾವುದಕ್ಕೊಂದಿದೆ. ಬಟ್ ಏನೋ ಕರೆಂಟ್ ಅಫೇರ್ಸ್ ಕ್ವಶನ್ ಆಗಿರೋದ್ರಿಂದ ನ್ಯೂಸಲ್ಲಿ ಇರೋದನ್ನೇ ಕೇಳಿರ್ತಾನಲ್ಲ. ಸೊ ನೋಡ್ಕೊಂಡೋಗಿ ಅಲ್ಪಸಂಖ್ಯಾತರ ಆಯೋಗ, ಮೈನಾರಿಟಿ ಕಮಿಷನ್ ಇದು ಬರೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಮೈನಾರಿಟಿ ಕಮಿಷನ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಪ್ರಕಾರ ಭಾರತದ ಸಂವಿಧಾನದ ಅಡಿಯಲ್ಲೇ ಇದೆ. ಇದಕ್ಕೆ ತಿದ್ದುಪಡಿ ಮಾಡುವಂಥ ಅವಶ್ಯಕತೆ ಇಲ್ಲ. ಸಂವಿಧಾನ ಯಾವಾಗ ಜಾರಿಗೆ ಬಂತಲ್ಲ ಅದರಲ್ಲೇ ಅಲ್ಪಸಂಖ್ಯಾತರ ಆಯೋಗ ಮೆನ್ಷನ್ ಆಗಿತ್ತು. ಸೊ ಹಾಗಾಗಿ ಬಿ ಆಪ್ಷನ್ನ ಎಲಿಮಿನೇಟ್ ಮಾಡಿ. ಉಳಿದಿರೋದೆಷ್ಟು? ACD. ಇಲ್ಲಿ ಮಹಿಳಾ ಆಯೋಗ, ವುಮೆನ್ ಕಮಿಷನ್ನು. ವುಮೆನ್ ಕಮಿಷನ್ನ 101ನೇ ತಿದ್ದುಪಡಿ ಮುಖಾಂತರ ತರುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ವುಮೆನ್ ಕಮಿಷನ್ನು ಅದು ಏನು ಸಾಂವಿಧಾನಿಕ ಒಂದು ಸಂಸ್ಥೆ ಅಲ್ಲ, ಶಾಸನಬದ್ಧ ಸಂಸ್ಥೆ. ನೆನಪಿರಲಿ, ವುಮೆನ್ ಕಮಿಷನ್, ಮಹಿಳಾ ಆಯೋಗ ಶಾಸನಬದ್ಧ ಕಮಿಷನ್. ಸೊ ವುಮೆನ್ಸ್ ಆ್ಯಕ್ಟ್ ಇದೆಲ್ಲ ಅದ್ರ ಪ್ರಕಾರ ಎಸ್ಟಾಬ್ಲಿಷ್ ಮಾಡಿರುವಂಥ ಒಂದು ಆಯೋಗ. ಹಾಗಾಗಿ ಸಿ ಕೂಡ ಎಲಿಮಿನೇಟ್ ಮಾಡ್ತೀರಾ. ಉಳಿದಿರೋ ಆಪ್ಷನ್ ಯಾವುದು? A ಮತ್ತು D. ಆಬ್ವಿಯಸ್ಲಿ ಈ ಥರ ಎಲಿಮಿನೇಟ್ ಮಾಡಿ ಚಾನ್ಸಸ್ ಆಫ್ ಗೆಟ್ಟಿಂಗ್ ದಿಸ್ ಕ್ವಶನ್ ರೈಟ್ ಇನ್ಕ್ರೀಸ್ ಆಯಿತು. ಸೊ ಇದರಲ್ಲಿ B ಮತ್ತು D ಹೋದಾಗ ನಿಮ್ಗೆ ಉಳಿದಿರೋ ಆಪ್ಷನು A ಮತ್ತು D, ಎರಡೇ ಆಪ್ಷನ್. ಇಲ್ಲಿ ಈಸಿಯಾಗಿ ಚೂಸ್ ಮಾಡ್ಬೋದು, ಯಾವುದೂ ಅಲ್ಲ ಅಂತರೂ ಇರೋಕ್ಕಾಗಿರಲ್ಲ. ಸೊ ರೀಸೆಂಟಾಗಿದೆ ಅಂದಮೇಲೆ 3ರಲ್ಲಿ ಒಂದು ಇದ್ದೇ ಇರುತ್ತೆ. ಸೊ ಹಾಗಾಗಿ 2 ಎಲಿಮಿನೇಟ್ ಮಾಡಿ ಉಳಿದಿರೋದು ಯಾವುದು? GST. ಸೊ ಈ ಥರ ನಿಮ್ಮ ಲಾಜಿಕ್ ಅಪ್ಲೈ ಮಾಡಿ, ಎಲಿಮಿನೇಷನ್ ಟೆಕ್ನಿಕ್ಸ್ ಅಪ್ಲೈ ಮಾಡಿ, ನಿಮಗೆ ಸಪೋಸ್ ಆ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಅಂದರೂ ಸಹ ಈ ಥರ ಯೋಚನೆ ಮಾಡೋದರ ಮುಖಾಂತರ, ಅಪ್ಲಿಕೇಶನ್ ಮುಖಾಂತರ ಆ ಆನ್ಸರ್ನ ಕರೆಕ್ಟಾಗಿ ನೀವು ಗ್ರಾಸ್ಪ್ ಮಾಡ್ಬೋದು. ಸೊ ನಾನು 100 ಕ್ವಶನ್ಸು ಈ ಥರ ಸಾಲ್ವ್ ಮಾಡ್ಬೋದು ಅಂತ ಹೇಳ್ತಾ ಇಲ್ಲ. ಬಟ್ ಅಟ್ಲೀಸ್ಟ್ 100 ಕ್ವಶನ್ಸಲ್ಲಿ ಒಂದು 20ರಿಂದ 25 ಕ್ವಶನ್ಸು ಈ ಥರ ನೀವು ಎಲಿಮಿನೇಷನ್ ಟೆಕ್ನಿಕ್ಸ್ನ ಅಪ್ಲೈ ಮಾಡಿ ಸಾಲ್ವ್ ಮಾಡ್ಬೋದು. ಇದರ ಒಂದು ರೇಷಿಯೋ KS IAS ಇನ್ನೂ ಜಾಸ್ತಿ ಆಗಿದೆ. KS IAS ಸುಮಾರು 35 to 40 ಕ್ವಶನ್ಸ್ ಈ ಥರ ನೀವು ಎಲಿಮಿನೇಷನ್ ಟೆಕ್ನಿಕ್ ಮಾಡಿ ಸಾಲ್ವ್ ಮಾಡಿ ಬರ್ಬೋದು. ನಿಮ್ಗೆ ಆ ಟಾಪಿಕ್ ಓದಿಲ್ಲ ಅಂದರೂ ಸಹ, ಆ ಟಾಪಿಕ್ ಬಗ್ಗೆ ಕೇಳಿಲ್ಲ ಅಂದರೂ ಸಹ ಆನ್ ದಿ ಸ್ಪಾಟ್ ನೀವು ಕಾಮನ್ ಸೆನ್ಸ್ ಅಪ್ಲೈ ಮಾಡಿ, ಲಾಜಿಕ್ ಅಪ್ಲೈ ಮಾಡಿ ಈ ಥರ KS and IAS 35 to 40 ಕ್ವಶನ್ಸ್ ನೀವು ಕರೆಕ್ಟಾಗಿ ಮಾರ್ಕ್ ಮಾಡಿ ಬರ್ಬೋದು. ಜಸ್ಟ್ ಇಮ್ಯಾಜಿನ್. ಸೊ ಹಾಗಾಗಿನೇ ಹೇಳ್ಬೋದು, ನಾನು ಹೇಳೋದು ಪದೇ ಪದೇ ಏನು ಹೇಳ್ತೀನಿ, ನೀವು ಬರೀ ಕಾನ್ಸ್ಟೇಬಲ್ ಎಕ್ಸಾಮು, PSC ಎಕ್ಸಾಮ್ ಅಂತ ಕೂತ್ಕೊಳ್ಳೋಕೆ ಹೋಗಬೇಡಿ. ಒಂದು ಡಿಗ್ರಿ ಮಾಡ್ಕೊಳ್ಳಿ. ಡಿಗ್ರಿ ಆದಮೇಲೆ ಎಲ್ಲರೂ ಸಹ ಒಂದ್ಸಲಿ ಆದರೂ ಆನೆಸ್ಟಾಗಿ ಎಫರ್ಟ್ಸ್ ಹಾಕಿ ಒಳ್ಳೆ ಮಾರ್ಗದರ್ಶನ ತೆಗೆದುಕೊಂಡು KS and IAS ಕೂಡ ಪ್ರಯತ್ನ ಪಡಿ. ತಪ್ಪೇನಿಲ್ಲ. ಏಜ್ ಇರುವಾಗ, ಅಟೆಂಪ್ಟ್ ಇರುವಾಗ ನೀವೆಲ್ಲರೂ ಸಹ ಬರೀಬೇಕು, ಎಲ್ಲರೂ ಸಹ ಪಾಸ್ ಆಗಬೇಕು. ರೈಟ್? ಓಕೆ, ನೆಕ್ಸ್ಟ್ ಆರ್ಟಿಕಲ್ ನೋಡೋಣ. ನೆಕ್ಸ್ಟ್ ಆರ್ಟಿಕಲ್ ನೋಡೋ ಮುಂಚೆ ಕ್ವಶನ್. ಏಡಿಸ್ ಈಜಿಪ್ತಿ ಈ ಸೊಳ್ಳೆಯಿಂದ ಈ ಕೆಳಗಿನ ಯಾವ ರೋಗಗಳು ಹರಡುತ್ತವೆ? ಏಡಿಸ್ ಈಜಿಪ್ತಿ ಕೇಳಿದಿರಲ್ಲ, ಸುಮಾರು ಸಲ ಕೇಳಿರ್ತೀರ. ಸೊ ನಿಮ್ಮ ಆಪ್ಷನ್ಸು ಚಿಕನ್ ಗುನ್ಯಾ, ಡೆಂಗ್ಯೂ, ಬೋತ್ A and B, ಯಾವುದೂ ಅಲ್ಲ. ಈಸಿ ಕ್ವಶನ್ ಇದು, ವೆರಿ ಫ್ಯಾಕ್ಚುವಲ್. ಹೆಲ್ತ್ ಅಂತ ಬಂದಾಗ, ಸೈನ್ಸ್ ಅಂತ ಬಂದಾಗ ಓದಿರ್ತೀರ. ಸೊ ಯಾವುದು ಕರೆಕ್ಟಾಗಿ ಉತ್ತರ ಅನಿಸುತ್ತೋ ಕೆಳಗಡೆ ಏನು ಮಾಡಬೇಕು, ಪಾಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಬೇಕು. ಸೊ ಆರ್ಟಿಕಲ್ ಏನು? ಜಗಳೂರು ತಾಲೂಕಿನಲ್ಲಿ ಚಿಕನ್ ಗುನ್ಯಾ ಹಾವಳಿ, ಗ್ರಾಮಸ್ಥರಿಗೆ ಕಿರಿನು. ಸೊ ಫ್ರಂಟ್ ಪೇಜಲ್ಲೇ ಇದೆ ಪ್ರಜಾವಾಣಿಯಲ್ಲಿ. ಸೊ ದಾವಣಗೆರೆ ಜಿಲ್ಲೆಯಲ್ಲಿರುವಂತಹ ಜಗಳೂರು ತಾಲೂಕಿನ ಒಂದು ಹಳ್ಳಿ. ಇಲ್ಲಿ
ಬಹುತೇಕ ST ಜನ ಇದ್ದಾರೆ, ಪರಿಶಿಷ್ಟ ಪಂಗಡದವರು, ತುಂಬ ಅಮಾಯಕರು, ವಿದ್ಯೆ ಅಷ್ಟೊಂದು ಕಲಿದೇ ಇರೋರು. ಇವರಿಗೆ ಕಳೆದ 1 ತಿಂಗಳಿಂದ ಈ ಊರಲ್ಲಿ ಸುಮಾರು ಜನಕ್ಕೆ ಇರೋದೇ ಒಂದು 100 ಮನೆ ಇದ್ದಾವೆ. ಆ 100 ಮನೆಯಲ್ಲಿ ಒಂದು 80 ಮನೆಗಳಿಗೆ ಪದೇ ಪದೇ ಜ್ವರ ಬರೋದು, ಕೈಕಾಲು ನೋವು ಬರೋದು, ತಲೆನೋವು ಬರೋದು, ಈ ಥರ ಆಗ್ತಾಯಿತ್ತು. ಸೊ ಲೋಕಲ್ ಡಾಕ್ಟರ್ಸ್ ಹತ್ರ ಹೋಗಿ ತೋರಿಸಿದಾಗ ಜ್ವರಕ್ಕೆ ಒಂದು ಔಷಧಿ ಕೊಟ್ಟಿದ್ದಾರೆ. ಸೊ ಜ್ವರ ಕಮ್ಮಿ ಆಗಿಲ್ಲ. ಅವ್ರು ಏನು ಅಂದ್ಕೊಂಡಿದ್ದಾರೆ, ಯಾರೋ ಮಾಟ ಮಂತ್ರ ಮಾಡಿಸಿರ್ಬೋದು ಅಂತ ಮಂತ್ರವಾದಿ ಹತ್ರ ಹೋಗ್ಬಿಟ್ಟು ಅದನ್ನೆಲ್ಲ ಏನೇನು ಮಾಡಿಸ್ಬೇಕು ಮಾಡಿಸಿದ್ದಾರೆ. ಬಟ್ ಆದರೂ ಸಹ ಕಮ್ಮಿ ಆಗಿಲ್ಲ. ಬಟ್ ಈಗ ಅಲ್ಲಿ ಲೋಕಲ್ DHO ಆಗಿರಲಿ, SHO ಆಗಿರಲಿ, ಅವ್ರು ಹೋಗಿ ನೋಡಿದಾಗ ಅವ್ರಿಗೆ ಏನು ಗೊತ್ತಾಗಿದೆ, ಇದು ಮಾಟ ಮಂತ್ರದಿಂದ ಆಗಿರುವಂಥದ್ದಲ್ಲ, ಇದು ಚಿಕನ್ ಗುನ್ಯಾ ಅಂತ ಈಗ ಗೊತ್ತಾಗಿದೆ. ಎಂಥ ವಿಚಿತ್ರ ನೋಡಿ. ಸೊ ಡಾಕ್ಟ್ರಾಗಿ ಯಾವ ರೀತಿ ಅವ್ರಿಗೆ ಗೈಡ್ ಮಾಡಬೇಕಾಗಿತ್ತು ಅದ್ರ ಬದಲಾಗಿ ಮಿಸ್ಲೀಡ್ ಮಾಡಿ ಅವರಿಗೆ ಜೀವನ ಪೂರ್ತಿ ನೋವು ಇರೋಂಗೆ ಮಾಡಿಬಿಟ್ರು. ಯಾಕಂದರೆ ಚಿಕನ್ ಗುನ್ಯಾ ತಮ್ಮಲ್ಲಿ ಸುಮಾರು ಜನ ಗೊತ್ತು. 2019-10 ಯಾವ ಥರ ವೈಡ್ ಸ್ಪ್ರೆಡ್ ಆಗಿತ್ತು ಅಂತ. 2007, 8, 9, 10ರಲ್ಲಿ ಎಷ್ಟೋ ಜನಕ್ಕೆ ಬಂದಿತ್ತು. ಯಾರು ಇಮಿಡಿಯೇಟಾಗಿ ಹೋಗಿ ತೋರಿಸ್ಕೊಂಡ್ರು ಅವರಿಗೆ ಜಾಯಿಂಟ್ ಪೇನು, ಮೊಣಕಾಲು, ಮೊಣಕೈ, ಸೊ ಈ ಥರ ಜಾಯಿಂಟ್ ಪೇನು ತಕ್ಕ ಮಟ್ಟಿಗೆ ಕಂಟ್ರೋಲಲ್ಲಿದೆ. ಯಾರು 2-3 ದಿನ ಡಿಲೇ ಮಾಡಿ ತೋರಿಸ್ಕೊಂಡಿದ್ದಾರಲ್ಲ, ಲೈಫ್ ಲಾಂಗ್ ಒಂದು ನೋವನ್ನು, ಈ ಎಲುವು ಕೀಲು ನೋವು ಅನುಭವಿಸೋಂಗಾಗಿದೆ. ಅದು ಇವಾಗ ಈ ಹಳ್ಳಿ ಜನರಿಗೂ ಸಹ ಕಾಡ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ನಮಗೆ ಎಕ್ಸಾಮ್ಗೆ ಏನು ಬೇಕು, ಚಿಕನ್ ಗುನ್ಯಾ ಯಾವ ಒಂದು ಸೊಳ್ಳೆಯಿಂದ ಹರಡುತ್ತೆ? ಎಡಿಸ್ ಈಜಿಪ್ಟಿ. ನೆನಪಿರಲಿ, ಎಡಿಸ್ ಈಜಿಪ್ಟಿ. ಈ ಒಂದು ಸೊಳ್ಳೆ ಮುಖಾಂತರ ಚಿಕನ್ ಗುನ್ಯಾ ಮಾನವನಿಗೆ ಹರಡುತ್ತೆ. ಸೊಳ್ಳೆಯಲ್ಲಿ ಬರೀ ಕ್ಯಾರಿಯರ್ ಆಗಿರುತ್ತೆ. ವೈರಸ್ಸು ಚಿಕನ್ ಗುನ್ಯಾ ವೈರಸ್ಸು. ಸೊ ಈ ಡಿಸೀಸ್ ನೆನಪಿರಲಿ. ಸೊ ಸಿಂಪ್ಟಮ್ಸ್ ಏನಾಗಿರುತ್ತೆ, ಕೈ ಮೇಲೆ ರ್ಯಾಷಸ್ ಬರುತ್ತೆ, ಬೆನ್ನು ಬರುತ್ತೆ, ಜಾಯಿಂಟ್ ಪೇನ್ ಬರುತ್ತೆ, ವಾಮಿಟಿಂಗ್ ಆಗುತ್ತೆ, ತಲೆನೋವು ಇರುತ್ತೆ, ಚಳಿ ಜ್ವರ ಇರುತ್ತೆ, ಆಮೇಲೆ ಹೈ ಫೀವರ್ ಇರುತ್ತೆ. ಈ ಥರ ಹಲವಾರು ಸಿಂಪ್ಟಮ್ಸ್ ಇರುತ್ತೆ. ಇದಕ್ಕೆ ಟ್ರೀಟ್ಮೆಂಟ್ ಸಹ ಇದೆ. ಸಲೈನ್ ಹಚ್ತಾರೆ, ಇಂಜೆಕ್ಷನ್ ಕೊಡ್ತಾರೆ, ಆ್ಯಂಟಿಬಯೋಟಿಕ್ಸ್ ಕೊಡ್ತಾರೆ, ಹುಷಾರಾಗುತ್ತೆ. ಬಟ್ ರೈಟ್ ಟೈಮಲ್ಲಿ ತೋರಿಸ್ಕೋಬೇಕಷ್ಟೆ. ಸೊ ಇಷ್ಟು ಈ ಚಿಕನ್ ಗುನ್ಯಾ ರಿಲೇಟೆಡು ಅಥವಾ ಏಡಿಸ್ ಈಜಿಪ್ಟಿ ಈ ಸೊಳ್ಳೆ ಬಗ್ಗೆ ನೀವು ತಿಳ್ಕೊಂಡಿರಬೇಕು. ಇದರಿಂದ ಡೆಂಗ್ಯೂ ಸಹ ಸ್ಪ್ರೆಡ್ ಆಗುತ್ತೆ. ಈ ಏಡಿಸ್ ಈಜಿಪ್ಟಿಂದ ಡೆಂಗ್ಯೂ ಸಹ ಸ್ಪ್ರೆಡ್ ಆಗುತ್ತೆ. ಬಟ್ ನೆನಪಿರಲಿ, ಮಲೇರಿಯಾಗೆ ಈ ವೈರಸ್ ಇರಲ್ಲ. ಮಲೇರಿಯಾಗೆ ಪ್ಲಾಸ್ಮೋಡಿಯಂ ಅಂತ ಇರುತ್ತೆ, ಅದರಿಂದ ಸ್ಪ್ರೆಡ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 3. 2022 ಫೋರ್ಬ್ಸ್ ಶ್ರೀಮಂತರ ಪಟ್ಟಿಯಲ್ಲಿ 4ನೇ ಸ್ಥಾನ ಪಡೆದಿರುವ ಭಾರತೀಯ ಯಾರು? ಸೊ ಇವತ್ತು ನ್ಯೂಸಲ್ಲಿತ್ತಲ್ಲ, 4th ರಿಚೆಸ್ಟ್ ಪರ್ಸನ್ ಇನ್ ದಿ ವರ್ಲ್ಡ್. ಜಗತ್ತಿನಲ್ಲಿ 4ನೇ ಅತಿ ಶ್ರೀಮಂತ ವ್ಯಕ್ತಿ ಅವರು ಭಾರತದವರು. ಯಾರಾಗಿದ್ದಾರೆ? ಆಪ್ಷನ್ಸು: ಗೌತಮ್ ಅದಾನಿ, ಮುಖೇಶ್ ಅಂಬಾನಿ, ರತನ್ ಟಾಟಾ, ಮೇಲಿನ ಯಾರೂ ಅಲ್ಲ. ಸೊ ಫೋರ್ಬ್ಸ್ ಪಟ್ಟಿ ಇತ್ತೀಚೆಗೆ ರಿಲೀಸ್ ಆಗಿತ್ತು. ಅದ್ರ ಪ್ರಕಾರ 4ನೇ ಸ್ಥಾನದಲ್ಲಿ ಬಿಲ್ ಗೇಟ್ಸ್ ಇದ್ದರು. ಬಟ್ ಏನು ಮಾಡಿದ್ರು, ಬಿಲ್ ಗೇಟ್ಸು ಸ್ವಲ್ಪ ಒಳ್ಳೆ ಮನುಷ್ಯ. ತಮ್ಮ ಹತ್ರ ಇದ್ದಂತಹ $20 ಬಿಲಿಯನ್ ಆಸ್ತಿಯನ್ನು ತಮ್ಮದೇ ಆದಂಥ ಫೌಂಡೇಶನ್, ಬಿಲ್ ಆ್ಯಂಡ್ ಮೆಲಿಂಡಾ ಗೇಟ್ಸ್ ಫೌಂಡೇಶನ್, ಸೊ ಆ ಫೌಂಡೇಶನ್ಗೆ ದಾನದ ರೂಪದಲ್ಲಿ ಕೊಟ್ಟರು. ಸೊ ಹಾಗಾಗಿ ಅವರು 4ನೇ ಸ್ಥಾನದಿಂದ 5ನೇ ಸ್ಥಾನಕ್ಕೆ ಬಂದಿದ್ದಾರೆ. ಹಾಗಾದರೆ 4ನೇ ಸ್ಥಾನಕ್ಕೆ ಯಾರು ಹೋಗಿದ್ದಾರೆ? ನಮ್ಮ ಗೌತಮ್ ಅದಾನಿ. ಸೊ ಇವರು ಭಾರತೀಯರಾದಂಥ ಇವರು 4ನೇ ಸ್ಥಾನಕ್ಕೆ ಇವಾಗ ಹೋಗಿದ್ದಾರೆ. ಸೊ ಹಾಗಾದರೆ ಟಾಪ್ 3 ರಿಚೆಸ್ಟ್ ಪರ್ಸನ್ಸ್ ಯಾರ್ಯಾರು ಅಂತ ಕೇಳಿದ್ರೆ, ಫಸ್ಟು ಇಲಾನ್ ಮಸ್ಕ್ ಇದ್ದಾರೆ. ಸೊ ಫಸ್ಟು ಇಲಾನ್ ಮಸ್ಕ್, ಅದಾದಮೇಲೆ ಬರ್ನಾರ್ಡ್ ಆರ್ನಾಲ್ಡ್ ಅಂತ ಇದ್ದಾರೆ, ಅದಾದಮೇಲೆ ಜೆಫ್ ಬೆಜೋಸ್. ಸೊ ಈ 3 ಜನ ಪ್ರಪಂಚದ ಟಾಪ್ 3 ರಿಚೆಸ್ಟ್ ಪರ್ಸನ್ಸ್ ಆಗಿರ್ತಾರೆ. 4ನೇ ಸ್ಥಾನದಲ್ಲಿ ಅದಾನಿ ಇದ್ದಾರೆ. ಅಂಬಾನಿ, ಮುಖೇಶ್ ಅಂಬಾನಿ ಇವಾಗ 10ನೇ ಸ್ಥಾನದಲ್ಲಿದ್ದಾರೆ. ಸೊ ಟಾಪ್ 3 ಗೊತ್ತಿರಬೇಕು, ಜೊತೆಗೆ 4th ಯಾರಿದ್ದಾರೆ ನಿಮ್ಗೆ ಗೊತ್ತಿರಬೇಕು, ಜೊತೆಗೆ 10th ಸ್ಪಾಟ್ ಗೊತ್ತಿರಬೇಕು. ಇಷ್ಟು ಸಾಕು. ನೆಕ್ಸ್ಟ್, ಬೆಳಗ್ಗೆ ಈ ಕ್ವಶನ್ನ ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲೂ ಹಾಕಿದ್ದೆ, ಆಮೇಲೆ ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟಲ್ಲೂ ಹಾಕಿದ್ದೆ. ಏನು ಹೇಳುತ್ತೆ ಕ್ವಶನ್ನು? ಕೊಳೆ ರೋಗ ಸಾಮಾನ್ಯವಾಗಿ ಯಾವ ಬೆಳೆಗೆ ಹಾನಿಯನ್ನುಂಟು ಮಾಡುತ್ತದೆ? ನಿಮ್ಮ ಆಪ್ಷನ್ಸು: ಎ ಅಡಿಕೆ, ಬಿ ತೆಂಗು, ಸಿ ಕಬ್ಬು, ಡಿ ಯಾವುದೂ ಅಲ್ಲ. ನೋಡಿ, ಇದು ಆರ್ಟಿಕಲ್ ಹೆಂಗಿದೆ ಅಂದರೆ, ಈ ಆರ್ಟಿಕಲ್ ಅಲ್ಲಿ ಓದೋ ಬದಲು ನೀವು ನ್ಯೂಸ್ ಪೇಪರಲ್ಲಿ ಒಂದ್ಸಲ ನೋಡಿಬಿಟ್ಟಿದ್ರೆ ನಿಮಗೆ ಲೈಫ್ ಲಾಂಗ್ ಮರೆಯಲ್ಲ. ಯಾಕಂದರೆ ನ್ಯೂಸ್ ಪೇಪರಲ್ಲಿ ವಿತ್ ಇಮೇಜ್ ಕೊಟ್ಟಿರ್ತಾರೆ, ಪಿಕ್ಚರ್ ಇರುತ್ತಲ್ಲ, ಅಡಿಕೆ ಪಿಕ್ಚರ್ ಹಾಕಿರ್ತಾರೆ. ಸೊ ನೋಡ್ತಾ ಇದ್ದಂಗೆ ನಿಮ್ಮ ತಲೆಯಲ್ಲಿ ಕೂತ್ಕೊಂಡ್ಬಿಡುತ್ತೆ. ಸೊ ಯಾವುದೇ ಎಕ್ಸಾಮಲ್ಲಿ ಕೇಳಿದ್ರೂ ಕೊಳೆ ರೋಗ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳಿದ್ರೆ ಇಮಿಡಿಯೇಟಾಗಿ ನಿಮ್ಮ ಮೈಂಡು ಈ ಒಂದು ಪಿಕ್ಚರ್ನ ನೆನ್ಪು ಮಾಡ್ಕೊಳ್ಳುತ್ತೆ. ಹಾಗಾಗಿನೇ ಹೇಳೋದು ಪ್ರೈಮರಿ ಸೋರ್ಸ್ ನ್ಯೂಸ್ ಪೇಪರ್ ಇರಲಿ. ಸೊ ನ್ಯೂಸ್ ಪೇಪರ್ ನೀವು ಡೀಟೇಲಾಗಿ ಓದಿಲ್ಲ ಅಂದ್ರೂ ಬೆಳಗ್ಗೆ ಬಂದಾಗ ಒಂದು 10 ನಿಮಿಷ ಸ್ಪೆಂಡ್ ಮಾಡಿ ಕ್ವಿಕ್ಕಾಗಿ ಗ್ಲಾನ್ಸ್ ಮಾಡ್ಕೊಂಬಿಡಿ. ಸೊ ಇಮೇಜ್ ರೂಪದಲ್ಲಿ ಏನು ಓದಿರ್ತಿರಲ್ಲ, ಪಿಕ್ಚರ್ ಮೆಮ್ರಿ ಅಂತ ಕರಿತೀವಿ, ಅದು ನಿಮ್ಮ ಮೈಂಡಲ್ಲಿ ಕರೆಕ್ಟಾಗಿ ಕೂತ್ಕೊಂಡಿರುತ್ತೆ. ಯಾವುದೇ ಕಾರಣಕ್ಕೂ ಮರೆಯುವಂಥ ಸಂದರ್ಭನೇ ಬರಲ್ಲ. ಸೊ ಇಲ್ಲಿ ಆಪ್ಷನ್ ಏನು? ರೈಟ್ ಆಪ್ಷನ್ ಅಡಿಕೆ. ಸೊ ಇತ್ತೀಚೆಗೆ ಮಲೆನಾಡಲ್ಲಿ, ಶಿವಮೊಗ್ಗ ಸೇರಿದಂತೆ ಚಿಕ್ಕಮಗಳೂರು, ಈ ಥರ 4-5 ಜಿಲ್ಲೆಗಳಲ್ಲಿ, ಕರ್ನಾಟಕದ 4-5 ಜಿಲ್ಲೆಗಳಲ್ಲಿ ಅತಿವೃಷ್ಟಿ ಆಗಿದ್ದರಿಂದ, ಸುಮಾರು ಮಳೆ ಆಗಿದ್ದರಿಂದ ಏನಾಗಿದೆ,
ಅಲ್ಲಿಯ ಅಡಿಕೆ ಬೆಳೆಗಳಿಗೆ ಕೊಳೆ ರೋಗ ಅನ್ನೊಂದು ರೋಗ ಅಂಟ್ಕೊಂಡಿದೆ. ಸೊ ಅದನ್ನು ಹೇಗೆ ಹೋಗಲಾಡಿಸ್ಬೇಕು, ಅದನ್ನು ಹೇಗೆ ಫೈಟ್ ಮಾಡಬೇಕು ಅಂತ ಲೋಕಲ್ ಜನ ತಲೆ ಕೆಡಿಸ್ಕೊತಾ ಇದ್ದಾರೆ. ಬಟ್ ಅಲ್ಲಿಯ ಒಂದು ಅಗ್ರಿಕಲ್ಚರ್ ಆಫೀಸರ್ಸ್ಗೂ ತಲೆನೋವಾಗಿದೆ. ಯಾಕಂದರೆ ಮಳೆ ನಿಲ್ಲೋರ್ಗೂ ಅವರು ಸಹ ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಪೆಸ್ಟಿಸೈಡ್ಸ್ ಹೊಡಿಬೇಕು, ಇನ್ಸೆಕ್ಟಿಸೈಡ್ಸ್ ಹೊಡಿಬೇಕು ಅಂದರೆ ಮಳೆ ನಿಲ್ಲಬೇಕು. ಸೊ ಆಗ್ತಾಯಿಲ್ಲ. ಸೊ ಹಾಗಾಗಿ ಏನು ಮಾಡ್ತಾರೋ ನೋಡಬೇಕು. ನೆಕ್ಸ್ಟು 5th ಕ್ವಶನ್ನು, PM ಸ್ವನಿಧಿ. PM ಸ್ವನಿಧಿ ಯೋಜನೆ ಈ ಕೆಳಗಿನ ಯಾರಿಗೆ ಸಂಬಂಧಿತ? ಸೊ ಇದ್ರ ಬಗ್ಗೆ ಸುಮಾರು ಜನ ಕೇಳಿರ್ತಾರಲ್ಲ. ಸೊ ಈ ಒಂದು ಯೋಜನೆ ಯಾರಿಗೆ ಸಂಬಂಧಪಟ್ಟಿದ್ದು? ಎ, ಬೀದಿ ಬದಿ ವ್ಯಾಪಾರಿನ, ಬಿ, ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಬೀದಿ ಬದಿ ವ್ಯಾಪಾರಿನ, ಸಿ, BPL ಕಾರ್ಡ್ ಹೊಂದಿದ ಬೀದಿ ಬದಿ ವ್ಯಾಪಾರಿನ, ಡಿ, ಯಾವುದೂ ಅಲ್ಲ. ಇದಕ್ಕೂ ಸಹ ಒಂದು ಲಾಜಿಕ್ ಅಪ್ಲೈ ಮಾಡಿ, ಒಂದು ಟೆಕ್ನಿಕ್ ಅಪ್ಲೈ ಮಾಡಿ ಹೇಗೆ ಈ ಪ್ರಶ್ನೆಯನ್ನು ಕರೆಕ್ಟಾಗಿ ಸಾಲ್ವ್ ಮಾಡ್ಬೋದು ಅಂತ ನಿಮಗೆ ಈ ಆರ್ಟಿಕಲ್ ಮುಗಿದ್ಮೇಲೆ ಹೇಳ್ತೀನಂತೆ. ಸೊ ಏನಿತ್ತು, ಸ್ವನಿಧಿ ಯೋಜನೆಯಿಂದ ಬೀದಿ ಬದಿ ವ್ಯಾಪಾರಿಗಳಿಗೆ ಘನತೆಯ ಬದುಕು ದೊರಕಿದೆ ಅಂತ ನಮ್ಮ ಪೊಲಿಟಿಷಿಯನ್ಸ್ ಹೇಳ್ತಾ ಇದ್ದಾರೆ. ಸೊ ಇದರ ಒಂದು ಮಹೋತ್ಸವವನ್ನು ಇತ್ತೀಚೆಗೆ ಆಚರಿಸಲಾಯಿತು. ಹಾಗಾದರೆ PM ಸ್ವನಿಧಿ ಯೋಜನೆ ಅಂದ್ರೇನು? ಮೊದಲನೇದಾಗಿ PC ಮತ್ತು PS ಎಕ್ಸಾಮಲ್ಲಿ ಫುಲ್ ಫಾರ್ಮ್ ಕೇಳುವಂಥ ಚಾನ್ಸಸ್ ಇರುತ್ತೆ. PM ಸ್ವನಿಧಿ ಅಂದರೆ ಏನು ಅಂತ. ಸೊ ನೆನಪಿರಲಿ, ಸ್ವನಿಧಿ ಅಂದರೆ ಸ್ವನಿಧಿ ಅಲ್ಲ, ನಮ್ಮ ಒಂದು ನಿಧಿ ಅಲ್ಲ, ಅದಕ್ಕೊಂದು ಫುಲ್ ಫಾರ್ಮ್ ಇದೆ. S ಅಂದರೆ ಸ್ಟ್ರೀಟ್, V ಅಂದರೆ ವೆಂಡರ್ಸ್, A ಅಂದರೆ ಆತ್ಮನಿರ್ಭರ್ ಜೊತೆಗೆ ನಿಧಿ, ಒಂದು ಫಂಡು. ಸೊ PM ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ್ ನಿಧಿ, PM ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ್ ನಿಧಿ, ಅದಕ್ಕೆ ನಾವು PM ಸ್ವನಿಧಿ ಅಂತ ಕರಿತೀವಿ. ಸೊ ನೆನಪಿರಲಿ, ಫುಲ್ ಫಾರ್ಮ್ನ ಬಾಯ್ಟ್ ಹಾಕಿರ್ಬೇಕು ನೀವು. ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ ಅಥವಾ PSI ಎಕ್ಸಾಮಲ್ಲಿ ಡೈರೆಕ್ಟಾಗಿ ಹಾಗೆ ಕೇಳ್ತಾರೆ PM ಸ್ವನಿಧಿ ಎಂದರೇನು ಅಂತ. ಸೊ ಫುಲ್ ಫಾರ್ಮ್ ಗೊತ್ತಿರಲೇಬೇಕು. ನೆಕ್ಸ್ಟು, ಇದು ಯಾರಿಗೆ ಸಂಬಂಧಪಟ್ಟಿದ್ದು? ಬೀದಿ ಬದಿ ವ್ಯಾಪಾರಿಗಳಿಗೆ. ಈ ಯೋಜನೆಯ ಮುಖ್ಯ ಉದ್ದೇಶ ಕಿರು ಸಾಲ, ಚಿಕ್ಕ ಅಮೌಂಟ್ 10,000 20,000 ಈ ಥರ ಚಿಕ್ಕ ಅಮೌಂಟ್ನ ಏನು ಗ್ಯಾರಂಟಿ ಇಲ್ದಂಗೆ ಈ ಥರ ವ್ಯಾಪಾರಿಗಳಿಗೆ ಕೊಟ್ಟು ಒಂದು ಕ್ಯಾಪಿಟಲ್ ಕೊಟ್ಟು ಅವರ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೊಳ್ಳಿ ಅನ್ನೋ ಒಂದು ಉದ್ದೇಶ ಯಾವುದು ಈ ಯೋಜನೆದ್ದು. ಸೊ ಇದನ್ನು ಯಾವಾಗಿಂದ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ? June 1, 2020, June 1, 2022 ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. 2019 ಡಿಸೆಂಬರಿಂದ ಏನು ಕೋವಿಡ್ ಹಾವಳಿ ಇತ್ತು, ಅದರಿಂದ ಪ್ಯಾಂಡಮಿಕ್ ಆಗಿತ್ತು, ಸೊ ಲಾಕ್ಡೌನ್ ಆಗಿತ್ತು. ಅಂಥ ಸಂದರ್ಭದಲ್ಲಿ ಮ್ಯಾಕ್ಸಿಮಮ್ ಎಫೆಕ್ಟ್ ಆಗಿದ್ದು ಬಡವರು ಬಿಟ್ಟರೆ ಈ ಬೀದಿ ಬದಿ ವ್ಯಾಪಾರಿಗಳು. ಸೊ ಆ ಒಂದು ನಷ್ಟವನ್ನು ತುಂಬಿಸಲು ಸೊ ಅವರಿಗೆ ಒಂದು ಪುಷ್ ಬೇಕಾಗಿತ್ತು, ಒಂದು ಸಪೋರ್ಟ್ ಬೇಕಾಗಿತ್ತು. ಸೊ ಈ ಒಂದು ಯೋಜನೆ ಮುಖಾಂತರ ಕೇಂದ್ರ ಸರ್ಕಾರ ಅವರಿಗೆ ಬೇಕಾದಂತಹ ಸಪೋರ್ಟ್ನ ಕೊಟ್ಟಿದೆ. ಅದಾದಮೇಲೆ ಇದರ ಮೂಲಕ ಈ ಯೋಜನೆ ಅಡಿಯಲ್ಲಿ ನಾನು ಮುಂಚೆನೇ ಹೇಳ್ದಂಗೆ ಏನೂ ಗ್ಯಾರಂಟಿ ಕೊಡೋ ಅವಶ್ಯಕತೆ ಇಲ್ಲ. ಅಂದರೆ ಗ್ಯಾರಂಟಿ ಅಂದರೆ ಯಾವುದೇ ಆಧಾರ, ತಮ್ಮ ಆಸ್ತಿ ಪತ್ರ ಆಗಿರ್ಬೋದು ಅಥವಾ ಒಂದು ಮನೆ ಗಿರ್ವಿಡೋದಾಗಿರ್ಬೋದು, ಈ ಥರ ಯಾವುದೇ ಆಧಾರ ಇಲ್ಲದೆ ಇದ್ದರೂ ಸಹ ಒಂದು ಬ್ಯಾಂಕಿಂದ ಲೋನನ್ನು ತೆಗೆದುಕೊಳ್ಬೋದು. ಆ ಲೋನಿಗೆ ಇಂಟ್ರೆಸ್ಟ್ ಕೂಡ ಕಟ್ಟೋ ಅವಶ್ಯಕತೆ ಇಲ್ಲ, ಅದನ್ನು ಕೇಂದ್ರ ಸರ್ಕಾರ ಭರಿಸುತ್ತೆ. ಬಡ್ಡಿ ಏನಿರುತ್ತಲ್ಲ ಸಬ್ಸಿಡಿ ಕೊಡುತ್ತೆ. ಕಂಪ್ಲೀಟಾಗಿ ಭರಿಸ್ತಿದ್ರೂ 7% ಇಂಟ್ರೆಸ್ಟ್ ಇರುತ್ತೆ. ಅದ್ರ ಮೇಲೆ ಕೆಲವೊಂದು ಸಬ್ಸಿಡಿನ ಡೈರೆಕ್ಟಾಗಿ ಬೆನಿಫಿಷರಿ ಅಕೌಂಟ್ಗೆ ಕೇಂದ್ರ ಸರ್ಕಾರ ಟೈಮ್ ಟು ಟೈಮ್ ಹಾಕ್ತಾ ಇರುತ್ತೆ. ಸೊ 12 ತಿಂಗಳುಗಳ ಕಾಲಾವಕಾಶ ಇರುತ್ತೆ ಅವರು ಇಸ್ಕೊಂಡಂತಹ ಒಂದು ಕ್ಯಾಪಿಟಲ್ ಅಥವಾ ಸಾಲವನ್ನು ರೀಪೇ ಮಾಡಲಿಕ್ಕೆ. ಸೊ ಇದು PM ಸ್ವನಿಧಿ ಯೋಜನೆ. ಕ್ವಶನ್ಸ್ ಬರೋಣ. PM ಸ್ವನಿಧಿ ಯೋಜನೆ ಈ ಕೆಳಗಿನ ಯಾರಿಗೆ ಸಂಬಂಧಿತ? ಸೊ ನೀವು ಕೇಳಿಲ್ಲ ಅಂದ್ಕೊಳ್ಳಿ ಅಥವಾ ಕೇಳಿದ್ರೂ ಕನ್ಫ್ಯೂಸ್ ಆಗಿದ್ದೀರಾ ಅಂದ್ಕೊಳ್ಳಿ. ಸೊ ಹೇಗೆ ಎಕ್ಸಾಮಿನೇಷನ್ ಹಾಲಲ್ಲಿ ಕರೆಕ್ಟ್ ಆನ್ಸರ್ನ ಚೂಸ್ ಮಾಡಬೇಕು? ಯಾವುದೂ ಎಲ್ಲ ತೆಗೆದುಬಿಡಿ, ಯೂಶ್ವಲಿ ಅದನ್ನು ಟ್ರ್ಯಾಪ್ ಮಾಡಿಕೊಟ್ಟಿರ್ತಾರೆ. ಉಳಿದಿರೋದು ಯಾವ ಆನ್ಸರ್ ಯೂಶ್ವಲಿ ಉದ್ದ ಕೊಟ್ಟಿರ್ತಾರಲ್ಲ ಅದನ್ನು ಟ್ರ್ಯಾಪ್ ಮಾಡೋಕ್ಕೇ ಇಲ್ಲದೇ ಇರೋ ಇನ್ಫಾರ್ಮೇಷನ್ ತುಂಬಿ ಎಕ್ಸಾಮಿನರ್ ಕೊಟ್ಟಿರ್ತಾನೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಬೀದಿ ಬದಿ ವ್ಯಾಪಾರಿ. ಸೊ ಬೀದಿ ಬದಿ ವ್ಯಾಪಾರಿ ಅಂದರೆ ಅವರಿಗೆ ಒಂದು ಸಪೋರ್ಟ್ ಇರಲ್ಲ, ಫಂಡ್ ಇರಲ್ಲ, ಕ್ಯಾಪಿಟಲ್ ಇರಲ್ಲ, ಆದ ಕಾರಣ ಎಲ್ಲರೂ ಕೂತ್ಕೊಂಡಿರ್ತಾರೆ ಬೀದಿ ಬದಿಯಲ್ಲಿ. ಸೊ ಹಾಗಾಗಿ ಅವರಲ್ಲಿ ಪರಿಶಿಷ್ಟ ಜಾತಿ, ಮಹಿಳೆಯರು ಈ ಥರ ವಿಂಗಡಣೆ ಮಾಡೋಕ್ಕಾಗತ್ತಾ? ಆಗಲ್ಲ. ಏನಾದರೂ ಸ್ಕೀಮ್ ಬಂದರೆ ಲಾಜಿಕಲಿ ಯೋಚನೆ ಮಾಡಿ, ಎಲ್ರಿಗೂ ಅಪ್ಲೈ ಮಾಡಬೇಕು. ಅದನ್ನು ಬಿಟ್ಟರೆ ಓವರಾಲ್ ಪಾಪ್ಯುಲೇಷನ್ ತೊಗೊಂಡಾಗ ನೀವು ಜಾತಿಯ ಆಧಾರದ ಮೇಲೆ ಅಥವಾ ಲಿಂಗದ ಆಧಾರದ ಮೇಲೆ ಡಿವಿಷನ್ ಮಾಡ್ಕೋಬೋದು. ಬಟ್ ಒಂದು ವ್ಯಾಪಾರ ಅಂತ ಬಂದಾಗ ಅದು ಬೀದಿ ಬದಿ ವ್ಯಾಪಾರದಲ್ಲಿ ಎಲ್ಲರೂ ಬಡವರೇ, ಅಲ್ಲಿ ಎಲ್ರಿಗೂ ಸಪೋರ್ಟ್ ಅವಶ್ಯಕತೆ ಇರುತ್ತೆ. ಸೊ ಅದನ್ನು ಬಿಟ್ಟು ಬರೀ ನಾನು ST ಅವ್ರಿಗೆ ಮಾಡ್ತೀನಿ, ಬರೀ ನಾನು ಮಹಿಳೆಯರಿಗೆ ಮಾಡ್ತೀನಿ ಅಂದರೆ ಆಗಲ್ಲ. ಸೊ ಹಾಗಾಗಿ B ಮತ್ತು Dನ ಈ ಲಾಜಿಕ್ ಮುಖಾಂತರ ನೀವು ಎಲಿಮಿನೇಟ್ ಮಾಡ್ಬೋದು, ರೈಟ್. ಸೊ ಹಾಗಾಗಿ ಉಳಿಯೋ ಆಪ್ಷನ್ನು A, ಚಿಕ್ಕದಾಗಿ ಚೊಕ್ಕದಾಗಿರುತ್ತೆ, ಅದೇ ರೈಟ್ ಆಪ್ಷನ್ ಆಯ್ತಲ್ಲ. ನೆಕ್ಸ್ಟ್ ಆರ್ಟಿಕಲ್, ಶೂನ್ಯ ನೆರಳಿನ ದಿನ ಕಾರ್ಯಾಗಾರ ನಾಳೆಯಿಂದ. ಸೊ ಹುಬ್ಬಳ್ಳಿಯಲ್ಲಿ ಶೂನ್ಯ ನೆರಳಿನ ದಿನ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಥವಾ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅಂದರೆ ಝೀರೋ ಶ್ಯಾಡೋ ಡೇ, ಇದು ಜಿಯೋಗ್ರಫಿ ಕಾನ್ಸೆಪ್ಟು. ಸ್ವಲ್ಪ ನೀವು ಫೋಕಸ್ ಮಾಡಿ ಕೇಳಿ. ಶೂನ್ಯ ನೆರಳಂದರೆ ನೀವು ನಿಂತ್ಕೊಂಡಾಗ ನೆರಳು ಕಾಣಿಸಲ್ಲ, ನಿಮ್ಮ ಒಂದು ನಿಂತಿರುವಂಥ ಪೊಸಿಷನ್ ಏನಿರುತ್ತೆ ಅದ್ರ ಸುತ್ತಲೂ ನೆರಳು ಆಕ್ಯುಪೈ ಆಗಿ ಕವರ್ ಆಗೋಗಿರುತ್ತೆ. ಸೊ ಇದು ವರ್ಷಕ್ಕೆ
ಟ್ರಾಪಿಕ್ ಆಫ್ ಕ್ಯಾನ್ಸರು ಮತ್ತು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಅಂತ ಏನು ಹೇಳ್ತೀವಿ, ಈ ಎರಡರ ಮಧ್ಯೆ 2 ಸಲ ಬರುತ್ತೆ. ಸೊ ನೀವು ಈ 2 ಸರ್ಕಲ್ಗಳ ಮಧ್ಯೆ ಇದ್ದರೆ, ನಿಮ್ಮ ದೇಶ 2 ಸರ್ಕಲ್ಗಳ ಮಧ್ಯೆ ಇದ್ದರೆ ವರ್ಷಕ್ಕೆ 2 ಸರಿ ಈ ಥರ ಫೆನಾಮಿನನ್ ಅಥವಾ ಈ ಥರ ಒಂದು ಇದನ್ನು ಸೈಂಟಿಫಿಕ್ ಜಿಯೋಗ್ರಫಿಕಲ್ ಫೆನಾಮಿನನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಏನಿದು, ಇದು ಭೂಮಿಯ ಎಲ್ಲ ಪ್ರದೇಶದಲ್ಲಿ ಸಂಭವಿಸುವುದಿಲ್ಲ. ನಾನು ಮುಂಚೆನೇ ಹೇಳ್ದಂಗೆ ಒಂದು ಮಕರ ಸಂಕ್ರಾಂತಿ ವೃತ್ತದಿಂದ ಕರ್ಕಾಟಕ ಸಂಕ್ರಾಂತಿ ವೃತ್ತ, ಟ್ರಾಪಿಕ್ ಆಫ್ ಕ್ಯಾನ್ಸರಿಂದ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್. ಸೊ ಈ ಒಂದು ಭೂಭಾಗದ ಪ್ರದೇಶದಲ್ಲಿ ಮಾತ್ರ ನಿಮಗೆ ನೋಡೋಕ್ಕೆ ಸಿಗುತ್ತೆ, ಅದು ವರ್ಷಕ್ಕೆ 2 ಸರಿ ಮಾತ್ರ. ಅರ್ಥ ಆಯ್ತಲ್ಲ? ಸೊ ಈ 2 ವೃತ್ತಗಳ ಹೊರಗಿರುವ ಭೂಭಾಗದಲ್ಲಿ ಸೂರ್ಯ ಎಂದೂ ನೇರ ಬರುವುದಿಲ್ಲ. ಸೊ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನು, ಟ್ರಾಪಿಕ್ ಆಫ್ ಕ್ಯಾನ್ಸರು, ಈ 2 ವೃತ್ತ ಏನಿರುತ್ತಲ್ಲ ಅದನ್ನ ದಾಟಿ ಸೂರ್ಯ ಡೈರೆಕ್ಟಾಗಿ ಮೇಲುಗಡೆ ಹೋಗಲ್ಲ. ಅಂದರೆ ಸೂರ್ಯನ ಕಿರಣಗಳು ನೇರವಾಗಿ ಈ ಸರ್ಕಲ್, ಈ ವೃತ್ತದ ಆಚೆ ಇರೋರ ತಲೆ ಮೇಲೆ ಬೀಳಲ್ಲ. ನಾವು ಇಂಡಿಯನ್ಸು ನಾವು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸೊ ಈ 2 ದಿನಗಳನ್ನು ಪ್ರತಿ ವರ್ಷ ಏಪ್ರಿಲ್, ಮೇ ಮತ್ತು ಆಗಸ್ಟ್ನಲ್ಲಿ ನೋಡ್ತೀನಿ, ಅಬ್ಸರ್ವ್ ಮಾಡ್ಬೋದು. ಸೊ ಮೊದಲನೇದಾಗಿ ಏಪ್ರಿಲ್, ಮೇ ಸಂಕ್ರಾಂತಿ ಟೈಮಲ್ಲಿ, ಆಮೇಲೆ ಆಗಸ್ಟಲ್ಲಿ. ಸೊ ವರ್ಷಕ್ಕೆ 2 ಸರಿ ನಾವು ನೋಡ್ಬೋದು. ಒಂದೇ ದಿನ ಅಥವಾ ಒಂದೇ ಟೈಮಲ್ಲಿ ಅಕ್ರಾಸ್ ನೇಷನ್, ದೇಶದಾದ್ಯಂತ ಕಾಣಲ್ಲ ಇದು. ಕರ್ನಾಟಕ ರಾಜ್ಯದಲ್ಲೇ ಬೇರೆ ಬೇರೆ ಜಿಲ್ಲೆಯಲ್ಲಿ ಬೇರೆ ಬೇರೆ ದಿನ ಬೇರೆ ಬೇರೆ ಟೈಮಲ್ಲಿ ಕಾಣುತ್ತೆ. ಯೂಶ್ವಲಿ 12:30 1 ಗಂಟೆವರೆಗೂ ನಾವು ನೋಡ್ಬೋದು. ಏನಾದರೂ ಸಿಂಪಲಾಗಿ ಹೇಳಬೇಕು ಅಂದರೆ, ಇಲ್ಲಿ ಸೂರ್ಯ ಇರ್ತಾನ, ಇದು ಪೂರ್ವ ಅಂದ್ಕೊಳ್ಳಿ, ನಾನು ವ್ಯಕ್ತಿಯಲ್ಲಿ ನಿಂತ್ಕೊಂಡಿದ್ದೀನಿ. ಸೊ ಸೂರ್ಯ ಇಲ್ಲಿದ್ದಾಗ ನನ್ನ ನೆರಳು ಯಾವ ಕಡೆ ಬೀಳ್ತಾ ಇರುತ್ತೆ, ಈ ಕಡೆ ಬೀಳ್ತಾ ಇರುತ್ತೆ. ಮೇಲ್ಗಡೆ ಹೋದಾಗ ಕೆಳಗಡೆ ಬೀಳ್ತಾ ಇರುತ್ತೆ. ಯೂಶ್ವಲಿ ಐಡಿಯಲಿ ಅಕಸ್ಮಾತ್ ನಾನು ಹಿಂಗೆ ಸ್ಟ್ರೇಟಾಗಿ 90 ಡಿಗ್ರಿಲಿ ಕೂತ್ಕೊಂಡಿದ್ದೀನಲ್ಲ, ಭೂಮಿನೂ ಇದೇ ಥರ ಸ್ಟ್ರೇಟ್ ಆಗಿದ್ದರೆ ಅದು ವರ್ಷಕ್ಕೆ 2 ಸಲ ಅಥವಾ ಪ್ರತಿನಿತ್ಯ ಪ್ರತಿದಿನ ಮಧ್ಯಾಹ್ನ ಕರೆಕ್ಟಾಗಿ 12:00 ಈ ಒಂದು 0 ಶ್ಯಾಡೋ ಅಬ್ಸರ್ವ್ ಮಾಡ್ಬೋದಿತ್ತು. ಬಟ್ ಆ ಥರ ಆಗಲ್ಲ. ಯಾಕೆ? ಭೂಮಿ ಈ ಥರ ಟಿಲ್ಟ್ ಆಗಿದೆ, ಹಿಂಗಿದೆ ಭೂಮಿ. ಸೊ ಈ ಥರ ಟಿಲ್ಟ್ ಆದ ಸಂದರ್ಭದಲ್ಲಿ ತನ್ನ ಸುತ್ತನೂ ಸುತ್ತುತ್ತೆ ಭೂಮಿ, ಅದರ ಜೊತೆಗೆ ಸೂರ್ಯನ ಸುತ್ತನೂ ಸುತ್ತುತ್ತೆ. ಹಾಗಾಗಿ ಸೂರ್ಯ ಯಾವತ್ತೂ ಕರೆಕ್ಟಾಗಿ ಭೂಮಿಯ ಮಧ್ಯಭಾಗದ ಮೇಲೆ ಸ್ಟ್ರೇಟಾಗಿ ಇರೋಕ್ಕಾಗಲ್ಲ. ಸೊ ಹಿಂಗೆ ಸುತ್ತಾ ಇರುತ್ತೆ ಭೂಮಿ. ಸೊ ನೀವು ಟಿ ವಿಯಲ್ಲಿ ಯೂಟ್ಯೂಬಲ್ಲಿ ನೋಡಿರ್ತೀರಲ್ಲ, ಐಡಿಯಲ್ ಆಗಿ ಭೂಮಿ ಈ ಥರ ಸುತ್ತುತ್ತೆ ಅಂತ, ಅದನ್ನು ಸುಳ್ಳೋದು. ಭೂಮಿ ಮೊದಲನೇದಾಗಿ ಈ ಥರ ಹಿಂಗೆ ಟಿಲ್ಟ್ ಆಗಿರುತ್ತೆ. ಟಿಲ್ಟ್ ಆಗೋದರ ಜೊತೆಗೆ ಈ ಥರ ಹಿಂಗೆ ಸೂರ್ಯನ ಸುತ್ತುತ್ತಾ ಇರುತ್ತೆ. ಸೊ ಹಾಗಾಗಿ ಎಕ್ಸಾಕ್ಟ್ಲಿ ಪ್ರತಿದಿನ ಇಕ್ವೇಟರ್ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳಲ್ಲ, ಚೇಂಜ್ ಆಗ್ತಾ ಇರುತ್ತೆ. ಸೊ ಹಾಗಾಗಿನೇ ವರ್ಷಕ್ಕೆ 2 ಸತಿ ನಾವು ಈ ಶೂನ್ಯ ನೆರಳಿನ ದಿನವನ್ನು ಅಬ್ಸರ್ವ್ ಮಾಡ್ಬೋದು. ಅದು ಏಪ್ರಿಲ್ ಮತ್ತು ಮೇಲ್ ಒಂದ್ಸಲಿ ಬರುತ್ತೆ, ಜೊತೆಗೆ ಆಗಸ್ಟ್ನಲ್ಲಿ ಇನ್ನೊಂದ್ಸಲಿ ಬರುತ್ತೆ. ಇದಾದಮೇಲೆ ಪ್ರಥಮ ಅಂತಾರಾಷ್ಟ್ರೀಯ ಚಂದ್ರ ದಿನಾಚರಣೆ ಈ ವರ್ಷದಿಂದ ಆಚರಿಸ್ತಾ ಇದ್ದೀವಿ, ಅಬ್ಸರ್ವ್ ಮಾಡ್ತಾ ಇದ್ವಿ. ಯುನೈಟೆಡ್ ನೇಷನ್ಸು ಏನು ಮಾಡಿದೆ, ಇದಕ್ಕೆ ಒಂದು ಸಮ್ಮತಿಯನ್ನು ಕೊಟ್ಟಿದೆ. 2021 ಸಮ್ಮತಿ ಕೊಡ್ತು. ಪ್ರತಿ ವರ್ಷ ಜುಲೈ 20, ನೆನಪಿರಲಿ, ಜುಲೈ 20 ನಾವು ಇನ್ಮೇಲೆ ಅಂತಾರಾಷ್ಟ್ರೀಯ ಚಂದ್ರ ದಿನಾಚರಣೆ ಅಂತ ಆಚರಿಸ್ತೀವಿ. ಯಾಕೆ ಜುಲೈ 20ನೇ ಚೂಸ್ ಮಾಡಿದರು? ಯಾಕಂದರೆ ಇದೇ ದಿನದಂದು 1969ರಲ್ಲಿ ಗಗನಯಾತ್ರಿಗಳಾದ ನೀಲ್ ಆರ್ಮ್ಸ್ಟ್ರಾಂಗ್ ಮತ್ತು ಎಡ್ವಿನ್ ಬಸ್ ಆಲ್ಡಿನ್, ಸೊ ಈ ಇಬ್ಬರು ಗಗನಯಾತ್ರಿಗಳು ಚಂದ್ರನ ಮೇಲೆ ಮೊದಲನೇ ಬಾರಿಗೆ ಕಾಲಿಡ್ತಾರೆ. ಸೊ ಕಾಲಿಟ್ಟಂಥ ಸಂದರ್ಭದಲ್ಲಿ ನೀಲ್ ಆರ್ಮ್ಸ್ಟ್ರಾಂಗ್ ಏನು ಹೇಳ್ತಾರೆ ಗೊತ್ತಾ ತಮ್ಮ ರೇಡಿಯೋದಲ್ಲಿ? ಇದು ದಟ್ಸ್ 1 ಸ್ಮಾಲ್ ಸ್ಟೆಪ್ ಫಾರ್ ಮ್ಯಾನ್ ಬಟ್ 1 ಜೇಂಟ್ ಲೀಪ್ ಫಾರ್ ಮ್ಯಾನ್ ಕೈಂಡ್. ಇದು ಮಾನವನಿಗೆ ಒಂದು ಪುಟ್ಟ ಹೆಜ್ಜೆ, ಆದರೆ ಮನುಕುಲಕ್ಕೆ ದೊಡ್ಡ ದಾಪುಗಾಲು ಅಂತ ಹೇಳ್ತಾರೆ. ಯಾಕಂದರೆ ಅಲ್ಲಿವರೆಗೂ ನಮ್ಮ ಭೂಮಿಯನ್ನು ಬಿಟ್ಟು ನಾವು ಏರೋಪ್ಲೇನಲ್ಲಿ ಒಂದು ಸ್ಟ್ರಾಟೋಸ್ಫಿಯರ್ ಏನಿದೆಯಲ್ಲ, ಭೂಮಿಯಿಂದ 10ರಿಂದ 50 ಕಿಲೋಮೀಟರ್ಸ್ ಅಲ್ಲಿವರೆಗೂ ಮಾತ್ರ ಓಡಾಡ್ತಾ ಇದ್ವಿ. ಅದನ್ನು ದಾಟಿ ಒಂದು ಗ್ರಹಕ್ಕೂ ಹೋಗ್ಬೋದು, ಹೋಗಿ ಆ ಗ್ರಹದ ಮೇಲೆ ಕಾಲಿಡ್ಬೋದು ಅಂತ ತೋರಿಸಿದಂತಹ ಒಂದು ಸುದಿನ ಇದಾಗಿರುತ್ತೆ. ಸೊ ಹಾಗಾಗಿನೇ ಇದರ ಒಂದು ಸ್ಮರಣಾರ್ಥಕವಾಗಿ ಪ್ರತಿ ವರ್ಷ ಜುಲೈ 20 ನಾವು ಅಂತಾರಾಷ್ಟ್ರೀಯ ಚಂದ್ರ ದಿನಾಚರಣೆ ಅಂತ ಆಚರಿಸಬೇಕು ಅಂತ ಯುನೈಟೆಡ್ ನೇಷನ್ಸ್ ಹೇಳಿದೆ. ಸೊ ನೆನಪಿರಲಿ, ಜುಲೈ 20. ಸೊ 2022 ಅಂದರೆ ಈ ವರ್ಷ ಫಸ್ಟ್ ಇಂಟರ್ನ್ಯಾಷನಲ್ ಮೂನ್ ಡೇನ ಆಚರಿಸಿದ್ವಿ. ಸೊ ಇಷ್ಟಾಗಿತ್ತು. ಇದಾದಮೇಲೆ ಸನ್ನತಿ ಅಂತ ನ್ಯೂಸಲ್ಲಿತ್ತು. ಸನ್ನತಿ ಅಂದರೆ ಒಂದು ಪುರಾತನ ಬುದ್ಧಿಸ್ಟ್ ಸೈಟ್. ಇದು UPSC ಪಾಯಿಂಟ್ ಆಫ್ ವ್ಯೂ ಮತ್ತು KPSC ಪಾಯಿಂಟ್ ಆಫ್ ವ್ಯೂ ಏನು ಕೇಳ್ತಾರೆ ಗೊತ್ತಾ? ಈ ಬುದ್ಧಿಸ್ಟ್ ಸೈಟ್ ಇದು ಎಲ್ಲಿ ಸಿಕ್ಕಿದೆ? ಸನ್ನತಿ ಅನ್ನೋ ಬುದ್ಧಿಸ್ಟ್ ಸೈಟ್ ಯಾವ ಜಿಲ್ಲೆಯಲ್ಲಿ ಅಥವಾ ಯಾವ ರಾಜ್ಯದಲ್ಲಿದೆ ಅಂತ ಕೇಳ್ತಾರೆ. ಇದು ಕಲಬುರ್ಗಿ ಜಿಲ್ಲೆಯಲ್ಲಿದೆ, ಕರ್ನಾಟಕದಲ್ಲಿ ಕಲಬುರ್ಗಿ ಜಿಲ್ಲೆಯಲ್ಲಿ ಈ ಸನ್ನತಿ ಅನ್ನೋ ಒಂದು ಪುರಾತನ ಬುದ್ಧಿಸ್ಟ್ ಸೈಟ್ ಸಿಕ್ಕಿದೆ. ಇಲ್ಲಿ ಹಲವಾರು ಕುರುಗಳು ಸಿಕ್ಕಿದ್ದಾವೆ, ಬುದ್ಧಿಸ್ಟ್ ಮಾಂಕ್ಸು ಅವರೆಲ್ಲ ಬಂದಿರ್ತಾಯಿದ್ರು ಅಂತ. ಸರಿಸುಮಾರು 2000ದಿಂದ 2100 ಇಷ್ಟು ವರ್ಷಗಳು ಹಳೆಯದಾದಂಥ ಸೈಟ್ ಇದಾಗಿರುತ್ತೆ. ಸೊ ಇಷ್ಟು ಆರ್ಟಿಕಲ್ಸು ಇವತ್ತು ಪ್ರಜಾವಾಣಿ ಮತ್ತು ದ ಹಿಂದೂಯಿಂದ ಬಂದಿತ್ತು. ಇದನ್ನು ಬಿಟ್ಟರೆ ದ ಹಿಂದೂಯಿಂದ ಎಲ್ಲ ಏನೇನು ಬಂದಿತ್ತು ಪ್ರಜಾವಾಣಿಯಲ್ಲೂ ಸಹ ಕವರ್ ಆಗಿತ್ತು.
ಸೊ ಇಷ್ಟಾಗಿತ್ತು ಸ್ನೇಹಿತರೆ ಇವತ್ತಿನ ಕರೆಂಟ್ ಅಫೇರ್ಸ್ ಕ್ಲಾಸಸ್. ಆದಷ್ಟು ಚಿಕ್ಕದಾಗಿ ಮಾಡೋಕ್ಕೆ ನೋಡ್ತಾ ಇದ್ದೀನಿ, ಯಾಕಂದರೆ ಸುಮಾರು ಜನ ಹೇಳ್ತಾ ಇದ್ದೀರಾ ಸರ್ 45 ನಿಮಿಷ 50 ನಿಮಿಷ ಆದಾಗ ಕಷ್ಟ ಆಗುತ್ತೆ ನಾವು ಕೂತ್ಕೊಳ್ಳೋದು ಅಥವಾ ರಿವಿಷನ್ ಮಾಡ್ಕೊಳ್ಳೋದು ಅಂತ. ಸೊ ಹಾಗಾಗಿ ಆದಷ್ಟು 30 ನಿಮಿಷಗಳ ಒಳಗಡೆ ಕವರ್ ಮಾಡೋಕ್ಕೆ ನೋಡ್ತೀನಿ. ಅಕಸ್ಮಾತ್ ಏನಾದರೂ ಮಿಸ್ ಆದರೆ ಅದನ್ನು ಫಾಲೋವಿಂಗ್ ಡೇ ನಾನು ಡೆಫಿನೆಟ್ಲಿ ಕವರ್ ಮಾಡಿರ್ತೀನಿ. ಸೊ ಯಾವುದೇ ಕಾರಣಕ್ಕೂ ಯಾವ ಆರ್ಟಿಕಲ್ಲು ಮಿಸ್ ಆಗದೆ ಇರೋ ಥರ ನೋಡ್ಕೋತೀನಿ. ನಿಮ್ಮ ಕೆಲಸ ಏನಾಗಿರುತ್ತೆ, ಯಾವ್ದು ಇಂಪಾರ್ಟೆಂಟ್ ಅಂತ ಹೇಳಿರ್ತೀನಿ, ಅದನ್ನು ಚಿಕ್ಕದಾಗಿ ಚೊಕ್ಕದಾಗಿ ನೋಟ್ಸ್ ಮಾಡ್ಕೊಂಡೋಗಿ, ಜೊತೆಗೆ ರೆಗ್ಯುಲರ್ ಸಿನ್ಸಿಯರ್ ರೀಡಿಂಗ್ ಇರಲಿ. ಆಮೇಲೆ ವೀಕೆಂಡಲ್ಲಿ ವಾರದ ಅಂತ್ಯದಲ್ಲಿ ರಿವಿಷನ್ ಮಾಡೋದನ್ನು ಮರಿಬೇಡಿ. ಈ ಥರ ಮಾಡ್ಕೊಂಡೋಗಿ, ಯಾಕಂದರೆ ತಮಗೆಲ್ಲ ಗೊತ್ತು PC ಇಂದ IAS ವರೆಗೂ ಮಿನಿಮಮ್ 50% ಕ್ವಶನ್ಸು ಕರೆಂಟ್ ಅಫೇರ್ಸಿಂದ ಡೈರೆಕ್ಟ್ಲಿ ಅವ್ರು ಇಂಡೈರೆಕ್ಟ್ಲಿ ಕೇಳಿರ್ತಾರೆ. ಸೊ 50 ಕ್ವಶನ್ಸ್ ಯಾವುದೇ ಕಾರಣಕ್ಕೂ ನೀವು ಕಾಂಪ್ರಮೈಸ್ ಆಗಬಾರ್ದು. ಸೊ ಅದಕ್ಕಾಗಿ ಏನು ಮಾಡಬೇಕು, ಅವತ್ತಿನ ರೆಸ್ಪಾನ್ಸಿಬಿಲಿಟಿ ಏನು ನ್ಯೂಸ್ ಪೇಪರ್ ಓದೋದು ಅವತ್ತೇ ಮುಗಿಸ್ಕೋಬೇಕು. ಸೊ ಸಿ ಯು ಟುಮಾರೋ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ಗುಡ್ ಲಕ್.